ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಆಚಾರ್ಯರ ಪರಂಪರೆಯಲ್ಲಿ ಭಗವಂತನನ್ನು ಹಾಡಿ ಹೊಗಳುವುದು ಅನ್ನುವ ಪರಂಪರೆಯನ್ನು ಹಾಕಿಕೊಟ್ಟದ್ದು ಅದು ಅನೂಚಾನವಾಗಿ ಬಹಳ ಕಾಲದವರೆಗೆ, ಹೆಚ್ಚು ಕಮ್ಮಿ ಕೆಲವೊಮ್ಮೆ ಇವತ್ತಿಗೂ ಅಂಥ ಮಂದಿ ನಮಗೆ ನೋಡಲಿಕ್ಕೆ ಸಿಗ್ತಾರೆ. ದಾಸ್ಯ ಅನ್ನೋದನ್ನು ಭಗವಂತನ ಮುಂದೆ ಒಪ್ಪಿಕೊಳ್ಳುವುದು ಅನ್ನೋದು ಮನುಷ್ಯ ಮಾಡಬಹುದಾದ ಅತ್ಯಂತ ದೊಡ್ಡದಾದ ಭಗವತ್ ಸೇವೆ ಅಥವಾ ಜೀವನದ ದೊಡ್ಡ ತ್ಯಾಗ. ಯಾಕೆಂದರೆ ನನ್ನದು ನನ್ನತನವನ್ನು ಬಿಟ್ಟುಕೊಡುವುದಷ್ಟು ಸುಲಭದ ಮಾತಲ್ಲ. ಬದುಕಿನ ಎಲ್ಲವನ್ನೂ ಕಳ್ಕೊಂಡು ದೇವರೇ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನಿನ್ನ ಹೊರತು ಪೊರೆವವರಾರೂ ನನಗಿಲ್ಲ ಅನ್ನುವ ಎಚ್ಚರಿಕೆಯೊಂದಿಗೆ ಹಾಡಿದವರು ಬಹಳ ಜನ. ಹಾಗೆ ಹಾಡಿದವರಲ್ಲಿ ಪ್ರಭಾವಕ್ಕೆ ಒಳಗಾದವರನ್ನು ನಾವು ನೋಡುತ್ತೇವೆ. ಸಾಮಾನ್ಯವಾಗಿ ನೇರ ಆಚಾರ್ಯರ ಪರಂಪರೆ ಇಲ್ಲದೇ ಇದ್ದರೂ ಕೂಡ, ಅಥವಾ ಆಚಾರ್ಯರ ಪರಂಪರೆಯ ಜೊತೆಗಿದ್ದು ಬೇರೆ ಪರಂಪರೆಯನ್ನು ತಮ್ಮ ಅಂದರೆ ಭಕ್ತಿಯ ಪರಂಪರೆಗಳನ್ನು ನಾನು ಹೇಳ್ತಾ ಇರೋದು, ಅದನ್ನು ಒಪ್ಪಿಕೊಂಡರೂ ಕೂಡ ತನ್ನತನವನ್ನು ಬಿಡದೆ ಅದರ ಜೊತೆಗೆ ಬಾಳಿದ ಕೆಲವು ಮಂದಿಯಲ್ಲಿ ಮತ್ತು ಅಂತರಂಗದ ಸಾಧನೆಯಲ್ಲಿ ಬಹಳ ಎತ್ತರಕ್ಕೆ ಏರಿದವರಲ್ಲಿ ಮಹಿಪತಿ ದಾಸರು ಕೂಡ ಒಬ್ಬರು. ಖಾಕಂಡಕಿ ಮನೆತನದವರು ಅಂತವರನ್ನು ಬಹಳ ಪ್ರಸಿದ್ಧಿಯಿಂದ ಗುರುತಿಸ್ತಾರೆ ಸಮಾಜದಲ್ಲಿ. ಇವತ್ತಿಗೂ ಆ ಮನೆತನದವರು, ಅದು ಆಶ್ಚರ್ಯ ಏನು ಅಂದರೆ, ನೆತ್ತರಿನಲ್ಲಿ ಬಂದ ಹಾಗೆ ಆ ಮನೆಯವರು ಬಾಯಿ ತೆಗೆದರೆ ಅದು ಒಂದು ಸಂಗೀತದ ಸುಯಿಲು ಕೇಳಿಸ್ತಾ ಇರುತ್ತೆ. ಸಹಜವಾಗಿ ಆ ಥರದ ಪರಂಪರೆಯನ್ನು ನಾವು ಇವತ್ತಿಗೂ ಅನೇಕ ಜನರಲ್ಲಿ ಕಾಣ್ತೇವೆ. ಅಂಥದ್ದೊಂದು ಹಿರಿಯರ ನೆನಪನ್ನು ಮಾಡಿಕೊಳ್ಳುವುದು ಕೇವಲ ಅವರ ಹೆಸರು ಹೇಳಿ ಮಧ್ಯಾಹ್ನದ ಹೊತ್ತು ಪುಷ್ಕಳವಾದ ಒಂದು ಪ್ರಸಾದ ಸ್ವೀಕಾರ ಮಾತ್ರ ಅಲ್ಲ. ಅವರು ಕೊಟ್ಟ ಜೀವನದ ಸಂದೇಶಗಳಲ್ಲಿ ಯಾವುದಾದ್ರೂ ಒಂದನ್ನು ಮೆಲುಕು ಹಾಕಬೇಕು ಅನ್ನುವುದು ನಮ್ಮ ಉದ್ದೇಶ. ಆದ್ದರಿಂದ ರಾಮರಾಮೆನ್ನಿರು ಅನ್ನುವ ಒಂದು ಹಾಡಿನ ಚಿಂತನೆಯನ್ನು ಈ ಹೊತ್ತಿನಲ್ಲಿ ನಡೆಸೋಣ. ಬಹಳ ಪ್ರಸಿದ್ಧವಾದದ್ದು, ಶ್ರೀರಾಮನ ಪ್ರತಿಷ್ಠೆ ನಡೆದು 500 ವರ್ಷಗಳ ಒಂದು ರೀತಿಯ ವನವಾಸದಿಂದ ಭಗವಂತ ಮತ್ತೆ ತನ್ನ ನೆಲೆಯಲ್ಲಿ ಗಟ್ಟಿಗೊಂಡಂತಹ 1 ವರ್ಷದ ಈ ಅವಸರದಲ್ಲಿ ರಾಮನ ನೆನಪನ್ನು ಅವರು ಹೇಗೆ ಮಾಡಿಕೊಂಡಿದ್ರು. ಆ ಕಾಲದಲ್ಲೂ ಅವರಿಗೆ ರಾಮ ಮರೆತು ಹೋಗಲಿಲ್ಲ. ಪ್ರತಿಷ್ಠೆ ಆ ಸ್ಥಳದಲ್ಲಾಗಿರಲಿಲ್ಲ ಅಂತ ಬಿಟ್ಟರೆ ಎಲ್ಲರ ಹೃದಯದಲ್ಲಾಗಿತ್ತು. ನಮ್ಮ ಈಗಿನ ಅಗತ್ಯ ಏನು ಅಂದರೆ, ಅಥವಾ ನಾವು ಮಾಡಿಕೊಳ್ಬೇಕಾದ ಜಾಗೃತಿ ಏನು ಅಂದರೆ, ಅದು ಅಲ್ಲಿ ನೆಲೆಗೊಳ್ತಲ್ವಾ ಅಂತ ಹೃದಯದಿಂದ ತೆಗೆದು ಹೊರಗಿಡಬಾರ್ದು. ರಾಮನನ್ನು ಹೃದಯದಲ್ಲಿ ಇಟ್ಟುಕೊಂಡ್ರೆ ಮಾತ್ರ ರಾಮರಾಜ್ಯಕ್ಕೊಂದು ಕಲ್ಪನೆ ಬರುತ್ತೆ. ಅದು ನಮ್ಮ ಮನೆ ರಾಮನ ಮನೆ ಆಗಬೇಕು, ನಮ್ಮ ರಾಜ್ಯ ರಾಮನ ರಾಜ್ಯ ಆಗಬೇಕು. ಆಗಲಿಕ್ಕೆ ಸಾಧ್ಯ ಆಗುವುದು ಅವನ ಜೀವನದ ಯಾವೆಲ್ಲ ಮೌಲ್ಯಗಳಿವೆ ಅದನ್ನು ನಾವು ರೂಢಿಸಿಕೊಳ್ಳುವುದು, ಅವನ ಬದುಕಿನ ಕಥೆಯನ್ನು ತಿಳ್ಕೊಳ್ಳುವುದು. ಮುಖ್ಯವಾಗಿ ನಮ್ಮ ಹೆಸರುಗಳು ಏನೇನೂ ತಿಳಿಯದೆ ಯಾರದ್ದು ಪ್ರಭಾವಕ್ಕೊಳಗಾಗಿ ಏನೋ ಅಸಂಬದ್ಧವಾದ ಹೆಸರು ಇದ್ದರೂ ಆ ಹೆಸರಿನ ಜೊತೆಗೆ ರಾಮ ಅಂತ ಕೂಡಿಸಿಕೊಂಡ್ರೆ ಸಾಕು. ಏನೇನೋ ಹೆಸರು ಹಾಕೊಳ್ಳೋದರ ಬದಲು ರಾಮ ಅಂತ ಜೊತೆಗಿದ್ರೆ, ಯಾಕೆಂದರೆ ಕೆಲವೊಂದು ಸರ್ತಿ ಸರ್ಕಾರಿ ದಾಖಲೆಗಳಲ್ಲಿ ಏನೋ ಹೆಸರಿರುತ್ತೆ, ಅದನ್ನು ಒಂದೇ ಸರ್ತಿ ತೆರೀಲಿಕ್ಕಾಗೋದಿಲ್ಲ ಅಂತ ಇದ್ದರೆ ಆಗತ್ತೆ, ಅದಕ್ಕೂ ಶ್ರಮಪಟ್ಟರೆ ಏನು ಸಾಧ್ಯ ಇಲ್ಲದ್ದಲ್ಲ. ಆದರೆ ಅದರ ಜೊತೆಗೇ ರಾಮನೋ ಇನ್ಯಾವುದೋ ಒಂದು ಭಗವನ್ನಾಮವನ್ನು ಜೊತೆಗೆ ಸೇರಿಸಿಕೊಳ್ಳುವುದು ಅನ್ನುವುದು ಕೂಡ ಒಂದು ರಾಮರಾಜ್ಯದ. ಯಾಕೆಂದರೆ ನಾವು ಸೋತದ್ದು ಎಲ್ಲಿ ಅಂದರೆ, ಎಷ್ಟೋ ಸರ್ತಿ ಆ ಮೂಲ ಹೆಸರನ್ನು ಬದಲಾಯಿಸುವುದು. ಆಕ್ರಮಣಶೀಲರು ಮಾಡಿದ ಮೊದಲ ಕೆಲಸ ಏನು ಅಂದರೆ, ಅವರ ಹೆಸರನ್ನು ಬದಲಿಸ್ತಾರೆ, ಅವರ ಊರಿನ ಹೆಸರನ್ನು ಬದಲಿಸ್ತಾರೆ, ಅವರ ಬಳಸುವಂತಹ ನಿತ್ಯದ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಪದಗಳ ನೋಡಿ. ಇವತ್ತು ನಾವು ಸರ್ಕಾರಿ ದಾಖಲೆಗಳಲ್ಲಿ ನಾವು ತಹಸೀಲ್ದಾರರು ಅಂತನೋ ಅಥವಾ ಇನ್ನೇನೇನೋ ಶಬ್ದಗಳು ಬರ್ತಾವಲ್ಲ, ಖುಷ್ಕಿ ಅಂತನೋ ಏನೇನೋ ಶಬ್ದ ಇದೆ. ಇದು ಎಲ್ಲವೂ ಕೂಡ ಬೇಕು ಅಂತ ನಮ್ಮ ಪದಗಳಿಂದ ನಮ್ಮನ್ನು ಮುಕ್ತರನ್ನಾಗಿಸಿ ನಾವು ಅವರ ದಾಸ್ಯದಲ್ಲಿರಲಿಕ್ಕೆ ಮಾಡಿದಂತಹ ವ್ಯವಸ್ಥೆ. ಆದರೆ ದಾಸರು ಎಷ್ಟು ಬುದ್ಧಿವಂತರು ಅಂದರೆ, ಅದೇ ಪದಗಳನ್ನೇ ಬಳಸಿ ಎಷ್ಟೋ ಸರ್ತಿ ಪುರಂದರದಾಸರು, ಕನಕದಾಸರು, ವಿಜಯದಾಸರು ಅಥವಾ ಮಹಿಪತಿದಾಸರು ಪದ್ಯಗಳಲ್ಲದನ್ನು ಸೇರಿಸಿಕೊಂಡೇ ಕೆಲವೊಮ್ಮೆ ಉರ್ದು ಪದಗಳನ್ನು ಅಥವಾ ಮರಾಠಿ ಪದಗಳನ್ನು ಅಥವಾ ಆಳ್ವಿಕೆಯಲ್ಲಿ ಬಂದಂತಹ ಪದಗಳನ್ನು ಬಳಸಿಕೊಂಡೇ ಭಗವನ್ನಾಮಗಳನ್ನು ಮಾಡಿದ್ದನ್ನು ಕೂಡ ನಾವು ನೋಡ್ತೇವೆ. ಇದೆಲ್ಲ ನಮಗೆ ಯಾಕೆ ಎಚ್ಚರದಲ್ಲಿ ಮತ್ತೆ ಮತ್ತೆ ನಾವು ತಂದುಕೊಳ್ಬೇಕು ಅಂದರೆ, ದಾರಿ ನಿನ್ನೆ ಇದ್ದಂತೆ ಇವತ್ತಿರುವುದಿಲ್ಲ. ಹೊಸ ಸಮಸ್ಯೆಗಳು ನಮ್ಮ ಸುತ್ತಿಕೊಳ್ತಾ ಇರ್ತವೆ. ಇಂಥ ಸಮಸ್ಯೆಗಳಿಗೆ ನಾವು ಎದೆ ಕೊಟ್ಟು ಮುನ್ನಡೆಯಬೇಕು ಅಂತಂದರೆ ಸ್ವಲ್ಪ ಆದರೂ ಎದೆ ಗಟ್ಟಿ ಇರಬೇಕು. ಒಳಗೆ ಏನು ಗಟ್ಟಿ ಇಲ್ಲದೆ ಹುಂಬಧೈರ್ಯದಿಂದ ಮುಂದೆ ಸಾಗಿದರೆ ಸೀಳುವ ಪ್ರಸಂಗ ಅಥವಾ ಒಡೆಯುವ ಪ್ರಸಂಗ
ಆ ಕಾರಣಕ್ಕಾಗಿ ನಮ್ಮ ಹೃದಯದಲ್ಲಿ ಆ ಬಲವನ್ನು ತುಂಬುವುದಕ್ಕಾಗಿ ರಾಮನನ್ನು ನೆಲೆಗೊಳಿಸಬೇಕಾದದ್ದು ನಮ್ಮ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ದೊಡ್ಡವರು ಸಾರಿದ ಭಗವನ್ನಾಮದ ಅರ್ಥಚಿಂತನೆಯನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಮಹಿಪತಿ ಅಂತಂದರೆ ಆಳ್ವಿಕೆ ನಡೆಸುವವನು ಅಂತ ಅರ್ಥ. ಮಹೀಪತಿ ಭೂಮಿಯನ್ನು ಆಳುವವನು ಅಂತ. ಆ ಆಳ್ವಿಕೆ ಅಂತ ಅನ್ನೋದು ನಮ್ಮ ಮನೆಯ ಆಳ್ವಿಕೆ ಆದರೂ ನಮ್ಮ ಕೈಲಿರಬೇಕು. ಹಿಂದೆಲ್ಲ ಕಣ್ಣಾರೆ ಕಂಡರು ಪರಾಂಬರಿಸಿ ನೋಡು ಅಂತಿತ್ತು. ಈಗ ಕಣ್ಣಾರೆ ಕಂಡರು ಪಹಣಿ ತೆಗೆದು ನೋಡು ಅನ್ನೋ ಸ್ಥಿತಿಗೆ ಬಂದು ನಿಂತಿದೆ. ಆ ಸ್ಥಿತಿಗೆ ಬರುವ ಮುಂಚೆ ರಾಮ ನೆಲೆಯಾದ ಹಾಗೆ ನಮ್ಮ ಹೃದಯದಲ್ಲಿ ಭಗವಂತ ನೆಲೆಗೊಳ್ಳುವುದು ಬಹಳ ಅವಶ್ಯಕವಾದದ್ದು ಅನ್ನೋ ದೃಷ್ಟಿಯಿಂದ ರಾಮನ ನೆಲೆ ಗಟ್ಟಿ ಮಾಡಿ ಆಯಿತು. ನಮ್ಮ ಹೃದಯದಲ್ಲಿ ರಾಮ ನೆಲೆಸುವುದಕ್ಕೊಂದು ಪ್ರಯತ್ನ ಮಾಡೋಣ. ರಾಮ ರಾಮೆನ್ನಿರೋ ಮುಖ್ಯತಾ ಕಾರಣ ನೇಮದಿಂದಾಯಿತು ಅಹಲ್ಯೋದ್ಧಾರಣ. ರೋಮ ರೋಮಕ್ಕೆ ತಾ ಪ್ರೇಮ ಬಾಹುಗುಣ ನಾಮಸ್ಮರಿಸಿ ದಶರಥಾತ್ಮಜನ ಅಂತ. ರಾಮ ಎನ್ನಿರೋ ಅಂತ ಅವರು ಅದು ನಿರಂತರ ಒಂದು ಗುಂಗು ಅಂತ. ರಾಮ ಎನ್ನಿರೋ ಅಂದರೆ ಸಾಕು, ರಾಮೆನ್ನಿರೋ ಅಂತ ಅದನ್ನು ಜೊತೆಗೂಡಿಸಿದ್ದರ ಹಿನ್ನೆಲೆ ಏನು ಅಂತಂದರೆ ಅದು ಗುಂಗಾಗಬೇಕು. ಮತ್ತೆ 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 ಅದು ಒಳಗಿನಿಂದ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ. ಅದು ತಾರಕ ಮಂತ್ರ ಅಂದರೆ ಸುಮ್ಮನೆ ಹೇಳಲಿಲ್ಲ. ಸ್ಮೃತಿ ಗ್ರಂಥಗಳಲ್ಲೂ ಕೂಡ ಅನೇಕ ಥರದ ದೋಷಗಳಿಗೆ ಪರಿಹಾರಕವಾಗಿ ಈ ತಾರಕ ಮಂತ್ರವನ್ನು ಹೇಳಿದ್ದಾರೆ. ಅದರಿಂದಾಗಿ ಅಂತಹ ರಾಮ ರಾಮ ಅನ್ನುವ ನಮ್ಮ ಭವತಾರಕವಾದಂತಹ ಹೆಸರನ್ನು ಮತ್ತೆ ಮತ್ತೆ ನುಡಿದು ಮುಖ್ಯ ತಾ ಕಾರಣ, ಅದು ಜಗತ್ತಿನ ಎಲ್ಲ ಕಾರ್ಯಗಳಿಗೂ ಮುಖ್ಯ ಕಾರಣ. ನಾವು ಅದಕ್ಕೆ ನೇಮದಿಂದಾಯಿತು. ಯಾವುದು ಸಾಧ್ಯ ಆಗುತ್ತೆ? ನೇಮ ನಿಷ್ಠೆ ಅಂತ ಹೇಳ್ತೇವಲ್ಲ, ನಿಯಮದಲ್ಲಿರುವುದು ಅಂತ. ಅಹಲ್ಯ ಬರೀ ರಾಮ 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 ಅಂತ ನೆನೆದು 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 ಶಿಲೆಯಲ್ಲಿ ಮಲಗಿದ್ಲು. ಶಿಲೆಯ ಒಳಗೆ ವಾಸಿಸಿದ್ಲು. ಅವಳಿಗೆ ಶಾಪ ಕೊಟ್ಟದ್ದು ಶಿಲೆಯಾಗು ಅಂತಲ್ಲ, ಶಿಲೆಯಲ್ಲಿರು ಅಂತ. ಶಿಲೆಯಾಗುವುದು ಅಂದರೆ ಜಡ ಚೇತನವಾಗುವುದು, ಚೇತನ ಜಡವಾಗುವುದು ಅನ್ನುವ ಒಂದು ಪ್ರಾಕೃತಿಕ ನಿಯಮಕ್ಕೆ ವಿರುದ್ಧವಾದ ಸಂಗತಿ. ಅದರಿಂದಾಗಿ ಚೇತನ ಜಡದಲ್ಲಿ ಇರಬಹುದಷ್ಟೇ ಹೊರತು ನಾವೆಷ್ಟೋ ಕಡೆಗಳಲ್ಲಿ ಗಣಪತಿಯ ಗುಡಿಗಳಲ್ಲಿ ಕಲ್ಲುಗಳು ಬೆಳೆಯುವಂಥದ್ದು ಅಥವಾ ಯಾವುದ್ಯಾವುದೋ ಸಂದರ್ಭದಲ್ಲಿ ಶಿಲೆಗಳು ಬೆಳೆಯುವಂಥದ್ದು ಅಂತ ನೋಡುತ್ತೇವೆ. ಅಂತಹ ಬೆಳೆಯುವ ಶಿಲೆಯಲ್ಲಿ ನೆಲೆಯಾದ ಚೇತನವೊಂದರ ಶಕ್ತಿಯಿಂದಾಗಿ ಆ ಜೀವದ ಕಾರ್ಯ ಜಡದಲ್ಲಿ ಕಾಣುತ್ತೆ. ಹಾಗೆ ಅವಳು ರಾಮಾಯಣದಲ್ಲಿ ಸ್ಪಷ್ಟವಾಗಿ ಅವಳು ರಾಮ ಬಂದಾಗ ಅಶರೀರಳಾಗಿ ಓಡಾಡುತ್ತಾ ಇದ್ದವಳು ರಾಮನ ಸೇವೆಗೋಸ್ಕರ ಬರ್ತಾಳೆ. ಯಾವಾಗ ರಾಮನ ದರ್ಶನವಾಗುತ್ತೋ ಆಗ ಆ ಶಿಲೆಯಲ್ಲಿದ್ದ ಆಕೆ ಆ ಶಿಲೆಯ ಬಂಧನದಿಂದ ಹೊರಬಂದು ಭಗವಂತನ ಕಾಲು ಹಿಡಿದು ತನ್ನ ಉದ್ಧಾರಕ್ಕೆ ಕಾರಣವಾದ ರಾಮನಿಗೆ ತನ್ನ ಆತಿಥ್ಯವನ್ನು ಸಲ್ಲಿಸ್ತಾಳೆ ಅಂತ ಮಾತಿದೆ. ಅದಕ್ಕೆ ಅವರು ನೇಮದಿಂದಾಯಿತು ಅಹಲ್ಯೋದ್ಧಾರಣ. ಅವಳು ನಿರಂತರ ರಾಮನಾಮವನ್ನು ಸ್ಮರಿಸಿದ್ರಿಂದಾಗಿ ಹುಡುಕಿಕೊಂಡು ಎಲ್ಲಿಯ ಅಯೋಧ್ಯೆ, ಎಲ್ಲಿ ವಿಶ್ವಾಮಿತ್ರರು ಕರೆದುಕೊಂಡು ಬಂದಂತಹ ಆ ಕಾಡಿನ ಮಧ್ಯದ ಜಾಗ, ಅಲ್ಲಿಗೆ ಆಶ್ರಮದಲ್ಲಿ ಗೌತಮರು ಇರುವ ಹಿಂದಿನ ಒಂದು ಪ್ರಸಂಗದಿಂದ ಶಪ್ತಳಾದ ಆಕೆ ಶಿಲೆಯಂತೆ ಅಲ್ಲಾಡದ ಹಾಗೆ ಅಥವಾ ಶರೀರ ಇದ್ದಾಗ ಏನೆಲ್ಲ ಕಾರ್ಯ ಮಾಡಬಹುದೋ ಅದನ್ನು ಮಾಡಲಾರದ ಸ್ಥಿತಿಯಲ್ಲಿದ್ಲು. ರಾಮನಾಮವನ್ನು ಆದರೂ ಭಜಿಸುವುದಕ್ಕೆ ಗಂಡನ ಅನುಮತಿಯೂ ಇತ್ತು. ಆ ಉಶಾಪವನ್ನು ಪ್ರತಿಶಾಪವನ್ನು ಕೊಟ್ಟಾಗ ಆತನಿಗೂ ಪರಿಸ್ಥಿತಿ ಕೈಮೀರಿದ್ದ ಅರ್ಥ ಆಗಿತ್ತು. ಆದರೆ ಆಕೆ ಅದನ್ನು ಉದ್ಧಾರದ ಬದುಕಿಗಾಗಿ ಬಳಸಿಕೊಂಡ್ಳು. ಗಂಡನ ಮೇಲಾಗಲಿ ಶಾಪ ಬಂದ ಪರಿಸ್ಥಿತಿಯ ಮೇಲಾಗಲಿ ಆಕೆ ಕೋಪ ಮಾಡಿಕೊಳ್ಳಿಲ್ಲ. ಕೋಪ ಮಾಡಿಕೊಳ್ಳದೇ ಇರುವುದು ದೈನ್ಯ ಅಲ್ಲ ಅಥವಾ ಅಸಹಾಯಕತೆ ಅಲ್ಲ. ಯಾವುದೋ ಒಂದು ಪೂರ್ವಜನ್ಮದ ನಮ್ಮ ದುರಿತ ಹಾಗೊಂದು ಪರಿಸ್ಥಿತಿಗೆ ನಮಗೆ ತಂದು ನಿಲ್ಲಿಸಿದೆ ಅಂತ ಆಕೆ ಅರ್ಥೈಸಿಕೊಂಡ್ಲು. ಆದ್ದರಿಂದ ಅದು ನೇಮ ಆಯಿತು. ಕಷ್ಟವನ್ನೇ ತಪಸ್ಸಾಗಿಸುವುದು ಬದುಕಿನ ಅತ್ಯಂತ ಸರಳವಾದ ಮಾರ್ಗ ಅನ್ನೋದನ್ನು ಕೃಷ್ಣ ಉದ್ಧವ ಗೀತೆಯಲ್ಲೂ ಹೇಳ್ತಾನೆ. ತಪಸ್ಸು ಅಂದರೆ ಯಾವುದು ಅಂದರೆ ನಾವು ಬಯಸಿದ್ದಾಗದೇ ಹೋದಾಗ, ಆಗದೇ ಇದ್ದದ್ದನ್ನೇ ಅನುಭವಿಸಬೇಕಾದ ಅನಿವಾರ್ಯತೆ ಬಂದಾಗ ನೀನೇ ಕೊಟ್ಟ ಈ ಕಷ್ಟವನ್ನು ನಿನಗೇ ಸಮರ್ಪಿಸ್ತಾ ಇದ್ದೇನೆ ಅಂತ ಚಿಂತಿಸಿ ಒಪ್ಪಿಸಿಬಿಟ್ರೆ ಅದು ಭಗವಂತನ ತಪಸ್ಸಾಗಿ ಬಿಡುತ್ತೆ. ಅವಳು ಮಾಡಿದ ತಪಸ್ಸದು. ಆ ಕಾರಣಕ್ಕೆ ಯೋಚನೆ ಮಾಡಿ ರಾಮ ಸ್ವತಃ ಹುಡುಕಿಕೊಂಡು ಬಂದ. ಹುಡುಕಿ ಆಕೆಯನ್ನು ದರ್ಶನಗೈದ. ಒಡನೆ ಆಕೆ ಆ ಶರೀರದಿಂದ ಹೊರಕ್ಕೆ ಬಂದಳು. ಹೀಗೆ ಭಗವಂತನ ಆ ಪ್ರೀತಿ ಅನ್ನೋದು ನಮ್ಮ ರೋಮ ರೋಮವೂ ಕೂಡ ಅವನ ನಾಮವನ್ನು ಉಚ್ಚಾರ ಮಾಡುವ ಹಾಗಾಗಬೇಕು. ಅದು ರಾಮ ರಾಮೆನ್ನಿರೋ ರೋಮ ರೋಮಕ್ಕೆ ತಾ ಪ್ರೇಮ ಬಾಹುಗುಣ ನಾಮ ಸ್ಮರಿಸಿ ದಶರಥಾತ್ಮಜನ. ಮೈಯಲ್ಲಿ ರಾಮನಾಮ ಹೇಳುವಾಗ ಗೂಸ್ ಬಂಪ್ ಅಂತ ಹೇಳ್ತೇವಲ್ಲ, ಅದು ಮೈ ರೋಮ ಎದ್ದು ನವಿರೆದ್ದು. ನೀವು ಪ್ರತಿಷ್ಠೆಯ ಸಂದರ್ಭದಲ್ಲಿ ಅನೇಕ ಜನ ಮಹನೀಯರು ಆ ಪ್ರತಿಷ್ಠೆಯ ವಲಯದಲ್ಲಿ ಬಂದಾಗ ಅದರ ಒಂದು ದೃಶ್ಯವನ್ನು ನೀವು ನೋಡಿದರೆ ನಿಮಗೆ ನೆನಪಾಗಬಹುದು. ಎಷ್ಟೋ ಜನ ತಲೆಗೆ ಮುಂಡಾಸು ಕಟ್ಟುವುದೇ ಅವರ ಜೀವನದ ದೊಡ್ಡ ಕಟ್ಟುನಿಟ್ಟಾದ ನಿಯಮವಾಗಿತ್ತು.
ಆದರೆ ಯಾವುದೋ ಒಂದು ಕಾಲಕ್ಕೆ ರಾಮನ ಪ್ರತಿಷ್ಠೆ ಆಗದೆ ನಾವು ಮುಂಡಾಸು ಕಟ್ಟಲ್ಲ ಅಂತ ಕೆಲವರು. ಯಾರೋ ಒಬ್ಬಳು ಹೆಣ್ಣುಮಗಳು ಮೌನದಲ್ಲಿದ್ಲು. 30-35 ವರ್ಷಗಳ ಕಾಲ ಮೌನ ಇದ್ದು ರಾಮನ ಪ್ರತಿಷ್ಠೆ ಆದ ದಿನ ತನ್ನ ಮಾತು ಅವತ್ತು ಆಡಿ ಮೌನ ಮುರಿದ್ಲು. ಇಂಥ ಅನೇಕ ಜನ ಅವತ್ತು ಮೈಯಲ್ಲಿ ಅವರ ಆ ಶರೀರದಲ್ಲಿ ಉಂಟಾದ ಪುಳಕದ ಚಿಂತನೆ ಏನಿದೆ ಅದು ನಿತ್ಯ ನಮ್ಮ ಹೃದಯದಲ್ಲಿ ರಾಮ ಪ್ರತಿಷ್ಠೆಗೊಂಡ ಅನ್ನುವ ಭಾವಕ್ಕೆ ಬಂದಾಗ ಅದು ನಡೆಯಿತು ಅಂದರೆ ಕಣ್ಣಲ್ಲಿ ಸಹಜವಾದ ನೀರು, ಹೃದಯದಲ್ಲಿ ಆರ್ದ್ರತೆ, ಕಷ್ಟದಲ್ಲಿದ್ದವರಿಗೆ ರಾಮ ಹೇಗೆ ಕಷ್ಟದಲ್ಲಿದ್ದವರ ಪರಿಸ್ಥಿತಿಯನ್ನು ನೋಡಿದಾಗ ತಾನೂ ಕೂಡ ಆ ಕಷ್ಟದಲ್ಲಿದ್ದೇನೆ ಅನ್ನುವ ಹಾಗೆ ಅವರ ಜೊತೆಗೆ ಕಷ್ಟಕ್ಕೆ ನೆರವಾಗುತ್ತಿದ್ನೋ, ಸುಖದಲ್ಲಿದ್ದಾಗ ತಂದೆಯಂತೆ ಪಿತೃವತ್ ಒಬ್ಬ ಮಗ ಒಳ್ಳೆಯ ಕಾರ್ಯಭಾರ ಮಾಡಿದಾಗ ತಂದೆ ಹೇಗೆ ಮಗನ ಕಾರ್ಯವನ್ನು ನೋಡಿ ಸಂತೋಷ ಪಡ್ತಾನೋ ಹಾಗೆ ಊರಿನವರ ಕಾರ್ಯದಲ್ಲಿ ಯಶಸ್ವಿತನವನ್ನು ಕಂಡಾಗ ತಾನೂ ಒಬ್ಬ ಆ ಮನೆಯ ಸದಸ್ಯನೆಂಬಂತೆ ಸಂತೋಷ ಪಡ್ತಿದ್ದ, ಕಷ್ಟದಲ್ಲಿದ್ದಾಗ ಸದಸ್ಯನಂತೆ ಹೆಗಲು ಕೊಡ್ತಿದ್ದ ಅಂತ ಏನು ಮಾತು ಬಂತು, ಆ ಮಾತನ್ನು ನಾವು ಹೃದಯದಲ್ಲಿ ನೆನಪಿಸಿಕೊಂಡು ನಿಜವಾಗಿ ದಶರಥನಿಗೆ ಒಪ್ಪುವ ಮಗ, ಅಪ್ಪನಿಗೆ ತಕ್ಕ ಮಗ ಅನ್ನುವಂತಹ ಲಕ್ಷಣವನ್ನು ರಾಮ ನಡೆಸಿ, ರಾಮ ಮನುಷ್ಯನಾಗಿದ್ದಾಗ ಒಬ್ಬ ಹೇಗೆ ಬದುಕಬೇಕು ಅನ್ನೋದನ್ನು ತೋರಿಸಿಯೂ ಆ ನಾಮಕ್ಕೆ ಆ ಬಲವನ್ನು ತುಂಬಿ ಇವತ್ತಿಗೂ ಆ ನಾಮದ ಸ್ಮರಣೆ ಮಾಡಿದಾಗ ರಾಮ ರಾಮ ಎನ್ನಿರಿ ಎಂದಾಗ ರೋಮ ರೋಮದಲ್ಲೂ ಆ ನಾಮದ ಗುನುಗು ತುಂಬುವಂತೆ ಮಾಡ್ತಾನೆ. ಪ್ರೇಮದ ಆ ಬಹುಗುಣತೆ ಅದು ಅರ್ಥೈಸಿಕೊಳ್ಳಿಕ್ಕೆ ರಾಮಾಯಣದ ಒಂದೊಂದು ಸಾಲು ಸಾಕು, ರಾಮ ಎಷ್ಟು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾನೆ ಅಂತ. ಹಾಗೆ ಒಮ್ಮೆ ಸ್ಮರಿಸಿರೋ ರಾಮ ರಾಮೆಂದು ತಾ ಸುಮ್ಮನೆ ಬಾಹುದು ಸಾರಸ ಅಮೃತ. ಆ ರಾಮ ಅನ್ನೋದು ಆರಾಮದಾಯಕ, ಅದು ಅಮೃತದಂತೆ. ಯಾಕೆಂದರೆ ಅದರಲ್ಲಿ ಇರುವುದೇ ರಮ ಕ್ರೀಡಾಯಾಮ್ ಅಂತ ಧಾತು. ಕ್ರೀಡಾ ಅಂದರೆ ಸಂತೋಷದಿಂದ ಹುಟ್ಟಿದಂಥ ಒಂದು ಸಹಜವಾದ ವರ್ತನೆ. ಆ ವರ್ತನೆಯಿಂದ ಅದು ಸುಮ್ಮನೆ ಸಿಗುವುದಿಲ್ಲ. ರಾಮ ಅನ್ನುವ ನಾಮ ಸುಲಭದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಬಹಳ ಜನಕ್ಕೆ ಜೈ ಶ್ರೀರಾಮ್ ಅಂದರೆ ಮೈಯೆಲ್ಲ ಉರಿಯತ್ತೆ. ರಸ್ತೆಯಲ್ಲಿ ನಿಲ್ಲಿಸಿ ಅಂದವರನ್ನು ಬೈದು ಹೋಗೋರಿದ್ದಾರೆ. ಅದು ರಾಮನಾಮದಲ್ಲಿ ಹುಟ್ಟಿದ ಒಂದು ಪುಳಕ ಸಜ್ಜನರಿಗೆ ಒಂದು ರೀತಿ ಆದರೆ ಉರಿದವರಿಗೆ ಕೆಳಗೆ ಕೂತಲ್ಲಿಗೆ ಬೆಂಕಿ ಹಾಕಿದ ಹಾಗೆ ಮೈಯೆಲ್ಲ ಸಿಡಿದೇಳುತ್ತೆ. ಅದಕ್ಕೋಸ್ಕರ ಆ ನಾಮವನ್ನು ನಾವು ಎಷ್ಟು ಜೋರಾಗಿ ಧೈರ್ಯದಿಂದ ನಾವು ಆಡಬೇಕಾದ ಜಾಗದಲ್ಲಿ, ನಾವು ನಮ್ಮ ನೆಲೆಯನ್ನು ಕಂಡುಕೊಳ್ಬೇಕಾದ ಜಾಗದಲ್ಲಿ ನುಡಿದರೆ ಅದು ಅಮೃತದಂತೆ ನಮ್ಮನ್ನು ಕಾಪಾಡುತ್ತೆ. ಎಂಥ ಅಪಾಯದಿಂದಲೂ ಕೂಡ, ಪೆಟ್ಟು ಬಿದ್ದರೂ ಕೂಡ, ವಿಷ ಸಂಪರ್ಕ ಆದರೂ ಕೂಡ ಅಮೃತ ಅನ್ನೋದು ಹೇಗೆ ಮತ್ತೆ ಬದುಕಿಸುತ್ತೋ ಹಾಗೆ ರಾಮನಾಮ ಅನ್ನೋದು ಒಂದು ಅಮೃತ ಇದ್ದ ಹಾಗೆ. ಅದು ಎಂಥದ್ದು? ಸಾರಸ. ಅದು ರಸದಿಂದ ಕೂಡಿರುವಂಥದ್ದು, ತಿರುಳಿನಿಂದ ಕೂಡಿರುವಂಥದ್ದು, ಅದ್ಭುತವಾದ ಬಲದಿಂದ ತುಂಬಿರುವಂಥದ್ದು. ಅಂತಹ ನಾಮವನ್ನು ಜಪಿಸಿ ತಮ್ಮನ ಜೀವ ಪಡೆದ ಸಂಜೀವತ ಝಮ್ಮನೆ ಹಾದಿ ಮಾಡಿತು ಸಮುದ್ರತ. ತಮ್ಮನ ಜೀವ ರಾವಣನ ಏಟಿಗೆ ಮರೆಯಾಗುವ ಸ್ಥಿತಿ ಬಂದಾಗ ರಾಮಚಂದ್ರ ತಕ್ಷಣವೇ ಆದೇಶ ಮಾಡಿದ, ತೆಗೆದುಕೊಂಡು ಬಾ ಸಂಜೀವಿನಿಯನ್ನು ಅಂತ. ಇದು ಒಂದು ಪ್ರಸಂಗ. ಇದಕ್ಕಿಂತ ಪೂರ್ವದಲ್ಲಿ ಮತ್ತೊಂದು ಪ್ರಸಂಗದಲ್ಲಿ ರಾಮ ಸಂಜೀವಿನಿ ಮಂತ್ರ ಇಲ್ಲದೇ ಇದ್ರೂ ಆಗತ್ತೆ ಅಂತ ಮೂರ್ಛೆ ಬಿದ್ದ ತಮ್ಮನನ್ನು ಗಟ್ಟಿಯಾಗಿ ಒಂದು ಸರ್ತಿ ಅಪ್ಪಿಕೊಂಡು ತಮ್ಮ ನೀನು ನನಗೋಸ್ಕರ ಇಷ್ಟು ದೂರದಿಂದ ಹೆಗಲು ಕೊಟ್ಟು ಜೀವ ತೆತ್ತು ಅಣ್ಣನ ಮೇಲಿನ ಅಗಾಧವಾದ ಪ್ರೇಮವನ್ನು ತೋರಿಸಿದ ಮೇಲೆ ನೀನು ಹೀಗೆ ನನ್ನಿಂದ ದೂರವಾಗುವುದು ಸಾಧ್ಯ ಇಲ್ಲ ಅಂತ ನೆತ್ತಿಯನ್ನು ಮೂಸಿ ತಲೆ ಸವರಿದೊಡನೆ ಎದೆಗೆ ಔಚಿಕೊಂಡೊಡನೆ ಎದ್ದು ನಿಂತ ಲಕ್ಷ್ಮಣ. ಹಾಗಾಗಿ ಸಂಜೀವನಿ ಆ ಮದ್ದು ಬರುವುದಕ್ಕಿಂತ ಮುಂಚೆನೇ, ಅಥವಾ ಇದು ಎಲ್ಲ ಕಾಲದಲ್ಲೂ ಯಾರು ರಾಮನ ಆ ಪ್ರೀತಿಯನ್ನು ಅನುಭವಿಸಿದ್ದಾರೋ ಅಮೃತ ಅಲ್ಲೇ ಇದೆ ಅಂತ ತಿಳಿದು ಅನುಭವಿಸಿದವರು. ಹಾಗಾಗಿ ದಾಸರು ಹೇಳುತ್ತಾರೆ, ರಾಮನಾಮವೇ ಅಮೃತವಪ್ಪ. ಅದು ಎಂಥ ವಿಶಿಷ್ಟವಾದ ನಾಮ ಅಂದರೆ ಜಮ್ಮನೆ ಹಾದಿ ಮಾಡಿತು ಸಮುದ್ರಕ್ಕೆ ಎದುರು ನಿಂತ ರಾಮಚಂದ್ರ. ಅವನು ಹಾದಿ ಬಿಟ್ಟು ಕೊಡಲಿಲ್ಲ. ಯಾಕೆಂದರೆ ಲೋಕದ ನಿಯಮದಂತೆ ಯಾರು ಅದರ ಒಡೆಯನೋ ಅವನನ್ನು ಕೇಳಿ ನಡೆಸಬೇಕಾದದ್ದು ನಮ್ಮ ಕರ್ತವ್ಯ. ಯಾರೇ ಇರಲಿ, ಎಂಥ ದೊಡ್ಡದಾದ ಪೊಸಿಷನಲ್ಲಿ ಇದ್ದರೂ ಕೂಡ ಅಲ್ಲಿದ್ದಾಗ ಅವ್ರಿಗೆ ಜವಾಬ್ದಾರಿ ಅದು. ಅವರಿಗೇನೂ ಗೊತ್ತಿಲ್ಲದೆ ಆಗಬಾರ್ದು. ನಾವು ಬಂದು ಮಾಡೋದಾದರೂ ಕೂಡ ಅವರಿಗೆ ಮೇಲಧಿಕಾರಿಗಳಾದರೂ ಅವರಿಗೊಮ್ಮೆ ಹೇಳಿ ಮಾಡಿದರೆ ಆವಾಗ ಅವರೂ ಕೂಡ ಈ ಕಾರ್ಯ ನಡೆಯುವಾಗ ನಮ್ಮದೊಂದು ಒಪ್ಪಿಗೆಯನ್ನು ಈ ಸಂದರ್ಭದಲ್ಲಿ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ಸಹಕಾರ ನೀಡುತ್ತಾರೆ. ಹಾಗೆ ರಾಮಚಂದ್ರ ಸಮುದ್ರನ ಮೇಲೇರಿ ಹೋಗುವುದನ್ನು ತಾನೇ ಅಧಿಕಾರಯುತವಾಗಿ ನಡೆಸಬಾರದು ಅಂತ ಹೇಳಿ ನಿಂತರೂ ಅವನು ಬಾರದೇ ಇದ್ದಾಗ ತಕ್ಷಣವೇ ತನ್ನ ಕಿಡಿಗಣ್ಣಿನಿಂದ ಇಡೀ ಸಮುದ್ರವನ್ನೇ ಸುಟ್ಟು ಬಿಡುವೆನೆಂಬಂತೆ ಹಾಯಿಸಿದಾಗ ತಕ್ಷಣವೇ ಓಡಿ ಬಂದ. ಹಾಗೆ ಝಮ್ಮನೆ ಹಾದಿ ಮಾಡಿತು ಸಮುದ್ರ. ಆ ರಾಮ
ಕೂಡಲೇ ಒಂದು ಕಣ್ಣೋಟದಿಂದಲೇ ಆ ತಲೆಯ ಮೇಲೆ ಆತಿಥ್ಯದ ಸಾಮಗ್ರಿಗಳನ್ನೆಲ್ಲ ಹಿಡ್ಕೊಂಡು ಓಡಿ ಬಂದ. ತಪ್ಪಾಯಿತು ಅಂತ ಕೇಳಿಕೊಂಡ. ಮರ್ತು ಹೋಗುತ್ತೆ ದೊಡ್ಡವರಿಗೂ. ಈ ಹಿಂದೆ ಹನುಮಂತ ಸಮುದ್ರವನ್ನು ದಾಟುವಾಗ ಇದೇ ಸಮುದ್ರದೇವ ಮೈನಾಕನಿಗೆ ಹೇಳಿ ಕಳುಹಿಸಿದ್ದ, ಯೋ ರಾಮನ ಕಡೆಯಿಂದ ಬರ್ತಾ ಇದ್ದಾನೆ ಸಗರ, ಇವನ ಪೂರ್ವಜ, ಇವನು ಮಾಡಿದಂತಹ ಖನನದಿಂದಲೇ, ಸಮುದ್ರದ ಅಗೆತದಿಂದಲೇ ನಮಗೆ ಇವತ್ತು ಇಷ್ಟು ವಿಸ್ತಾರವಾಗಿ ನೀರು ತುಂಬಿಕೊಳ್ಳುವುದು ಸಾಧ್ಯವಾಯಿತು ಅಂತ ಸಹಾಯ ಮಾಡು ಅಂತ ಹೇಳಿದವನೇ ಅವನು. ಈಗ ಮರೆತು ಬಿಟ್ಟ ರಾಮ ಬಂದಾಗ. ಆಗ ರಾಮ ಮರೆತವರಿಗೆ ಮತ್ತೆ ನೆನಪಿಸ್ತಾನೆ. ಅವನು ಖೂಳರಿಗೆ ಅತ್ಯಂತ ಕಠಿಣವಾದ ದೃಷ್ಟಿಯನ್ನು ಬೀರುತ್ತಾನೆ, ಸಜ್ಜನರಿಗೆ ಅತ್ಯಂತ ಪ್ರೀತಿಯ ನೋಟವನ್ನು ತೋರುತ್ತಾನೆ. ಹಾಗೆ ರಾಮರಾಮೆನ್ನಲು ಸಾಮರಾಜ್ಯಾಹುದು, ನೇಮದಿಂದೆನ್ನಿರೋ ಶ್ರಮ ನೀಗೋಗುದು, ನಾಮ ಕೊಂಡಾಡಲು ರಾಮನಂತಾಹುದು, ಸುಮ್ಮನೆಯಾದರೆ ತಾಮನೇ ಬಾಹುದು. ರಾಮ ರಾಮ ಅಂತಂದರೆ ರಾಜ್ಯ ಸಾಮ, ಸಾಮ ಅಂದರೆ ಸಮಾಧಾನದಿಂದ ಇರುತ್ತೆ. ಸಮಾಧಾನ ಭೇದ ದಂಡ ಅಂತ ಈ ಸಮಾಧಾನದಿಂದ ಅಥವಾ ನೆಮ್ಮದಿಯಿಂದ ಬರೀ ಒಂದು ಜಿಜ್ಞಾಸೆಯನ್ನು ಒಬ್ಬರಲ್ಲಿ ಒಬ್ಬರು ಒಪ್ಪಿಸಿಕೊಂಡ ತಕ್ಷಣವೇ ಅದು ಸರಾಗವಾಗಿ ನಡೆಯುವುದಕ್ಕೆ ಸಾಧ್ಯವಾಗುವಂತಾಗುವುದು ರಾಮನ ರಾಜ್ಯದ ವಿಶೇಷ. ಆ ರಾಮನ ರಾಜ್ಯದಿಂದ ನೇಮವೆಂದೆನ್ನಿರೋ ಶ್ರಮ ನೀಗೋಗುವುದು. ರಾಮನಾಮವನ್ನು ಹೇಳುವುದು ಒಂದು ನೇಮ, ಒಂದು ಜವಾಬ್ದಾರಿ, ಒಂದು ಕರ್ತವ್ಯ, ಒಂದು ವ್ಯವಸ್ಥಿತವಾಗಿ ನಮಗೆ ಎಲ್ಲರಿಗೂ ಕೂಡ ಅದು ಹೇಳಿಕೊಂಡಾಗ ಜೀವದ ಶ್ರಮ ಕಮ್ಮಿಯಾಗುವುದು ಅಂತ ನೆನಪಿಸಿಕೊಂಡು ಮಾಡಿದರೆ ಜೀವದ ಶ್ರಮ ನೀಗೋಗುವುದು. ಎಲ್ಲಿಯೋ ಇದ್ದ ಶಬರಿ ರಾಮನನ್ನು ನೆನೆದು ತನ್ನ ಜೀವನದ ಶ್ರಮವನ್ನು ಕಳೆದುಕೊಂಡು ಭಗವಂತನಲ್ಲಿ ಒಪ್ಪಿಸಿಕೊಂಡ್ಳು. ಅಹಲ್ಯೆ ತನ್ನ ಶ್ರಮವನ್ನು ಕಳ್ಕೊಂಡ್ಳು, ಶರಭಂಗ ತನ್ನ ಶ್ರಮವನ್ನು ಕಳ್ಕೊಂಡ, ವಿರಾಧ ತನ್ನ ಶ್ರಮವನ್ನು ಕಳ್ಕೊಂಡ. ಹೀಗೆ ನೇಮದಿಂದೆನ್ನಿರೋ ಶ್ರಮ ನೀಗೋಗುವುದು. ಶ್ರಮ ಖಂಡಿತ ಪರಿಹಾರ ಆಗುತ್ತೆ. ರಾಮ ಅನ್ನುವ ನಾಮದ ಹೆಸರೇ ಆರಾಮದಾಯಕ. ಅದೇ ಶ್ರಮ ಹೋಗುವುದು ಅಂದರೆ. ನಾಮ ಕೊಂಡಾಡಲು, ಯಾರು ರಾಮ 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 ಅಂತ ನಿರಂತರ ಆ ನಾಮದ ಚಿಂತನೆಯನ್ನು ಅವನ ಬದುಕಿನ ಅರ್ಥಾನುಸಂಧಾನದ ಜೊತೆಗೆ ಮಾಡ್ತಾನೋ ಅವನು ಒಂದು ರೀತಿ ರಾಮನಂತಾಗುವುದು. ಅವನು ರಾಮನಂತೆ ಆಗ್ತಾನೆ. ಗೊತ್ತಿದೆ ನಿಮಗೆ, ಲೋಕದಲ್ಲಿ ಅಂಥ ದೃಷ್ಟಾಂತಗಳು ಎಷ್ಟೋ ಸಿಗ್ತವೆ. ಯಾರು ಬದುಕಿನುದ್ದಕ್ಕೂ ರಾಮನನ್ನು ಆಶ್ರಯಿಸಿದ್ದಾರೋ ಅವ್ರ ಬದುಕಿನಲ್ಲಿ ಅಂಥದ್ದೇ ಒಂದು ಆಲೋಚನೆಗಳು, ಆ ನಗು ಇರಬಹುದು, ಅವರ ವರ್ತನೆಗಳಿರಬಹುದು, ಅವರ ಆಲೋಚನೆಗಳಿರ್ಬೋದು, ಯಾವುದೋ ಒಂದು ಮನುಷ್ಯತ್ವದ ಸಣ್ಣ ಪುಟ್ಟ ದೋಷಗಳಿರಬಹುದು. ಆದರೆ ಅದನ್ನು ಮೀರಿ ಉಪಾಸನೆಯ ಫಲವಾಗಿ ಅವರ ಬದುಕಿನಲ್ಲಿ ಆ ರಾಮನ ಚರಿತ್ರೆ, ಅವರ ನಡೆ ಪ್ರತಿಯೊಬ್ಬನನ್ನು ಪ್ರೀತಿಸುವ, ಪ್ರತಿಯೊಬ್ಬರಿಗೂ ಕಷ್ಟ ಆದಾಗ ತನ್ನ ಕಷ್ಟ ಅಂತ ಭಾವಿಸುವ, ನಿರಂತರವಾಗಿ ರಾಮನನ್ನು ಪ್ರೀತಿಸಿದವರ ಬದುಕು ರಾಮನಂತಾಹುದು. ಸುಮ್ಮನೆಯಾದರೆ ತಾನೇ ಬಾಹುದು. ಆ ಭಗವಂತನಿಗೆ ನಮ್ಮನ್ನು ಇದೆಲ್ಲ ಸುಮ್ಮನೆ ಅಂದರೆ ಅಲ್ಲಿಹುದು ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ದಾಸರೊಂದು ಕಡೆ ಹೇಳಿದ್ದಿದೆ. ಇದು ಬೇಕೀಗ, ಆದರೆ ಇದು ಶಾಶ್ವತ ಅಲ್ಲ. ಇದು ಸುಮ್ಮನೆ ನಮಗೆ ಬಂದಾಗ ಒಂದು ಉಳ್ಕೊಳ್ಳಿಕ್ಕೆ ಜಾಗ ಕೊಟ್ಟದ್ದು, ಮನೆಗೆ ಸುಮ್ಮನೆ ಬಂದದ್ದು, ಜಾಗ ಸುಮ್ಮನೆ ಕೊಟ್ಟದ್ದು. ಅಂದರೆ ಈಗ ನಾವು ಇದ್ದು ಖುಷಿ ಪಡ್ತಾ ಇಲ್ವಾ? ಆ ಮನೆಯಲ್ಲಿ ನಮಗೆ ಮಳೆಗೆ ತೊಂದರೆ ಆದದ್ದನ್ನು ಪರಿಹರಿಸಲಿಲ್ವಾ? ಬಿಸಿಲಿಗೆ ಒದ್ದಾಟ ಬರುವುದನ್ನು, ಶ್ರಮವನ್ನು ತಪ್ಪಿಸಲಿಲ್ವಾ? ಆ ಮನೆ ಸುಳ್ಳ? ಸುಮ್ಮನೆ ಅಂದರೆ ಸುಳ್ಳು ಅಂತ ಅರ್ಥ ಅಲ್ಲ, ಸುಮ್ಮನೆ ಅಂದರೆ ತತ್ಕಾಲದ್ದು ಅಂತ. ಯಾವಾಗ ಈ ಬದುಕನ್ನು ಸುಮ್ಮನೆ ಅಂತ ರಾಮಚಂದ್ರ ಇಡೀ ಸಾಮ್ರಾಜ್ಯ ಲಕ್ಷ್ಮಿಯನ್ನೇ ಸುಮ್ಮನೆ ಅಂತ ಬಿಟ್ಟು ಹೋದ. ಆದರೆ 14 ವರ್ಷ ಕಳೆದ ಮೇಲೆ ಮತ್ತೆ ಇಡೀ ದೇಶ ಅವನನ್ನು ಸ್ವಾಗತಿಸಿತು. ಸ್ವತಃ ಆ 14 ವರ್ಷ ಬಿಟ್ಟುಕೊಟ್ಟಿದ್ದ ತಮ್ಮನೇ ಅತ್ತುಕೊಂಡು ವಾಪಸ್ಸು ಕೊಟ್ಟ. ಹೇಗಿಟ್ಟಿದ್ದನೋ ಗೊತ್ತಿಲ್ಲ ಅಣ್ಣ, ನೀನಿದ್ದಾಗ ಹೇಗಿರ್ತಿತ್ತೋ ಹಾಗಿದೆಯೋ ಇಲ್ಲೋ ಗೊತ್ತಿಲ್ಲ ಅಂತ. ಯಾರಾದರೂ 2 ವರ್ಷಕ್ಕೆ ಅವರಿಗೆ ಸ್ವಲ್ಪ ಏನಾದರೂ ಅಧಿಕಾರ ಸಿಕ್ತು ಅಂದರೆ 3ನೇ ವರ್ಷ ಡಿಕ್ಲರೇಷನ್ ಅಂತ ಮಾತಾಡಿಬಿಡ್ತಾರೆ. ಇಲ್ಲಿ ನಾವೇ ಬೆಳೆ ತೆಗೆದದ್ದು, ಇಲ್ಲಿ ನಾವೇ ವಾಸವಾಗಿದ್ದು, ಇದು ನಮ್ಮ ಅನುಭವದಲ್ಲಿರುವುದು ಅಂತ. ಭರತನಿಗೆ ಅನಾಯಾಸವಾಗಿ ಆ ಸಿಕ್ತಿತ್ತು ರಾಜ್ಯ. ರಾಮನೇ ಹೇಳ್ತಾನೆ ಹನುಮಂತನ ಹತ್ರ, ನಾನು ಬಂದಿದ್ದೇನೆನ್ನುವ ಸುದ್ದಿ ಕೇಳಿದಾಗ ಅವನ ಹುಬ್ಬೇನಾದರೂ ಗಂಟು ಹಾಕಿ ಬಂದೇ ಬಿಟ್ಟು ನಾನು ಒಂದು ಸಣ್ಣ ಇಂಗಿತಜ್ಞನಾಗಿ ನೀನು ಅವನಲ್ಲಿ ವ್ಯತ್ಯಾಸ ಕಂಡ್ರೆ ನನಗೆ ಹೇಳು, ನಾನು ಇಲ್ಲಿಂದನೇ ವಾಪಸ್ಸು ಭರದ್ವಾಜರ ಆಶ್ರಮದಿಂದ ಕಾಡು ಪಾಲಾಗ್ತೇನೆ ಅಂತ ನನಗೇನು ಅಭ್ಯಾಸ ಆಗಿ ಹೋಗಿದೆ. ತಮ್ಮನ ಕೈಯಿಂದ ಬೇಸರಪಡಿಸಿ ರಾಜ್ಯವನ್ನು ಮರಳಿ ಪಡೆಯುವ ಆಸೆ ತನಗಿಲ್ಲ ಅಂತ. ಆಗಲೂ ಸುಮ್ಮನೆ ಅದು ಅವನಿಗೆ ರಾಜ್ಯ ಬೇಡ ಅಂತಲೇ ಬಂದ. ಯಾವಾಗ ಅವನು ರಾಜ್ಯವನ್ನು ಸುಮ್ಮನೆ ಅಂತ ಬಿಡ್ತಾನೋ ಅದು ತಾಮನೇ ಬಾಹುದು. ಅದು ತಾನಾಗಿಯೇ ನಮ್ಮ ಹತ್ತಿರಕ್ಕೆ ಬಂದು ನಮ್ಮ ಸಂಪತ್ತಾಗಿದ್ದರೆ ನಾವದನ್ನು ನಮ್ಮ ಜೀವನದ ಎಷ್ಟೇ ಅವಶ್ಯಕತೆ ಇದ್ದರೂ ಕೂಡ ಅದು ತಾನಾಗಿ ಬಂದರೆ ಸ್ವೀಕರಿಸ್ತೇನೆ ಅಂತ ಅದರ ಬಗ್ಗೆ ಅತ್ಯಂತ
ಆಸ್ಥೆ ಇಟ್ಟುಕೊಳ್ಳದೆ ಅದು ಭಗವಂತ ಕೊಟ್ಟಾಗ ಸ್ವೀಕರಿಸುವುದು ಅಂತ ಭಾವಿಸಿದಾಗ ತಾನೇ ನಮ್ಮ ಮನೆ ಹತ್ತಿರಕ್ಕೆ ಬಂದು ಅಥವಾ ನಮ್ಮ ಬದುಕಿನ ಜೊತೆಗಿದ್ದು ಅದರ ಸೌಖ್ಯವನ್ನು ಕೊಡುತ್ತೆ. ರಾಮರಾಮೆಂದರೆ ಬ್ರಹ್ಮರಾಕ್ಷಸಾತ ಸುಮ್ಮನೆ ಓಡಿಪೋಗುವುದು ತತ್ಕಾಳತ. ರಾಮ ರಾಮ ಅಂತ ನಿರಂತರ ನುಡಿದರೆ ಬ್ರಹ್ಮರಾಕ್ಷಸರು ದೂರಕ್ಕೆ ಹೋಗ್ತಾರೆ ಅಂತ. ರಾಮಾಯಣದಲ್ಲಿ ಆರಂಭದಲ್ಲಿ ದಶರಥ ಒಂದು ಮಾತು ಹೇಳ್ತಾನೆ, ಅಯ್ಯೋ ನೀವು ಯಜ್ಞದಲ್ಲಿ ಸಣ್ಣ ಎಡವಟ್ಟಾಗುವುದಕ್ಕೂ ಕೂಡ ಅವಕಾಶ ಕೊಡಬಾರ್ದು. ಛಿದ್ರಂ ಪಶ್ಯಂತಿ ರಾಕ್ಷಸಾಹ, ಈ ಬ್ರಹ್ಮರಾಕ್ಷಸರು ಅಂತ ಕೆಲವರು ಇರ್ತಾರೆ. ಅವ್ರು ಬ್ರಹ್ಮರಾಕ್ಷಸ ಅಂದರೆ ಎಲ್ಲೋ ಆಕಾಶದಲ್ಲಿ ನೇತಾಡುವವರನ್ನು ಹೇಳಿದ್ದಲ್ಲ, ದುಷ್ಟರು. ಆದರೆ ವೇದಾದಿಗಳನ್ನು ಓದಿರ್ತಾರೆ. ರಾವಣನ ಮನೆಯಲ್ಲೂ ಇದ್ರಂತೆ, ಅದು ಸುಂದರಕಾಂಡದಲ್ಲಿ ಮಾತು ಬರುತ್ತೆ. ಸೀತೆಯನ್ನು ಜೋರು ಮಾಡಲಿಕ್ಕೆ ಅಂತ ರಾವಣ ತನ್ನ ಪರಿವಾರ ಸಮೇತ ಬಂದಾಗ ಅತ್ತ ಇತ್ತ ಇದ್ದವರೆಲ್ಲ ಭಯಂಕರ ವಿಕಾರವಾದ ರೂಪದಲ್ಲಿದ್ದವರು. ಆದರೆ ಮಧ್ಯದಲ್ಲಿ ವೇದಾಂಗ ತತ್ವಜ್ಞಾ, ವೇದಶಾಸ್ತ್ರಗಳ ಚೆನ್ನಾಗಿ ತಿಳುವಳಿಕೆ ಇದ್ದವರು, ಸಕಲ ಯಾಗ ಪ್ರದೀಪಕಾ, ಅನೇಕ ಥರದ ಯಾಗಗಳನ್ನು ಮಾಡುವಂತಹ ಒಂದಿಷ್ಟು ಬ್ರಹ್ಮರಾಕ್ಷಸರು ವೇದಘೋಷವನ್ನು ಮಾಡ್ತಾ ಬರ್ತಿದ್ರಂತೆ. ಅವನಿಗೆ ಜಯಕಾರ ಹಾಕುವುದಕ್ಕೆ ಬರೋದಿಲ್ವಾ? ಪೂಜಾರಿ ಅಂತ ಹೆಸರಿದ್ದವರಿಗೆಲ್ಲ ವೇದಘೋಷ ಆದದ್ದಿಲ್ವ ಈ ದೇಶದಲ್ಲಿ? ನಡೆಯುತ್ತೆ. ಆದರೆ ಅದರ ಅರ್ಥ ಅವರಿಗೇನು ಅಂತ ಗೊತ್ತಿಲ್ಲ. ಅದು ಯಾರಿಗೆ ಮಾಡಬೇಕು, ಯಾವಾಗ ಮಾಡಬೇಕು. ನಮಗೆ ಸುಮ್ಮನೆ ಯಾರೋ ರಾಜಕಾರಣಿ ಒಬ್ಬ ಬಂದ ಅಂದರೆ ಅವನಿಗೂ ಮಾಡೋದು, ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದು ಅವನಿಗೂ ಮಾಡೋದು. ಅವನಿಗೆ ಅದು ಏನು ಅಂತಲೂ ಗೊತ್ತಿಲ್ಲ. ಅವನಿಗೆ ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ವಿದೇಶದಲ್ಲೆಲ್ಲ ಹಾಡಿದಾಗ ಎದ್ದು ನಿಲ್ತಾರೆ ಅನ್ನುವ ಒಂದು ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಕೂತು ಕೇಳಿಸ್ಕೊಳ್ತಾ ಇರ್ತಾರೆ. ಅಂದರೆ ಅದು ವೇದಘೋಷ ಆಯಿತು ಅಂದ ತಕ್ಷಣ ಕೇಳಿಸಿಕೊಂಡವನಲ್ಲಿ ಬ್ರಹ್ಮರಾಕ್ಷಸ ಇದ್ದ, ಹೇಳುವವನೂ ಬ್ರಹ್ಮರಾಕ್ಷಸ ಇದ್ದ ಅಂದರೆ ಓಡುವುದು ಹೇಗೆ? ಇಬ್ಬರು ಒಂದೇ ಥರ ಆಗಿಬಿಟ್ರು ಅಂದಮೇಲೆ ಅದು ಅವರವ್ರ ದೋಸ್ತಿ ಒಟ್ಟೊಟ್ಟಿಗೆ ನಡೆದು ಹೋಗುತ್ತೆ. ಹಾಗೆ ಈ ಬ್ರಹ್ಮರಾಕ್ಷಸದ ದೋಷ ಅಕಸ್ಮಾತ್ ಅದು ಏನಾಗುತ್ತೆ ಅಂದರೆ, ಕೆಲವೊಂದು ಸರ್ತಿ ಎಲ್ಲ ತಿಳುವಳಿಕೆ ಇದ್ದು ಕೂಡ ಒಂದು ಮಹಾ ಅಪರಾಧ ಮಾಡಿ ಅಕಸ್ಮಾತ್ ಆ ಪರಿಸರದಲ್ಲಿ ದುರ್ಮರಣಕ್ಕೆ ಒಳಗಾಗಿಯೋ ಏನಾದರೂ ಒಂದು ದುಸ್ಥಿತಿಯಲ್ಲಿ ಪ್ರಾಣ ಹೋದ ಸಂದರ್ಭದಲ್ಲಿ ಆ ಮನೆಯಿಂದ ಅದಕ್ಕೆ ಮೋಚನೆ ಇರುವುದಿಲ್ಲ. ಅದು ಆ ಪರಿಸರ ಬಿಟ್ಟು ದೂರಕ್ಕೆ ಹೋಗುವುದಿಲ್ಲ. ಅಲ್ಲಿ ಇದ್ದವರಿಗೆಲ್ಲ ಉಪದ್ರ ಕೊಟ್ಟುಕೊಂಡು ಬದುಕ್ತಾ ಇರುತ್ತೆ. ಆದರೆ ರಾಮನಾಮವನ್ನು ಮನಸ್ಸಿಟ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಪ್ರಾರ್ಥನೆ ಮಾಡಿದರೆ, ಇದು ನಾಲಿಗಿದ್ದವರೆಲ್ಲ ಹೇಳ್ಬಹುದಾದದ್ದು. ನಾವು ಹೇಳ್ಬೋದಾ? ನಾಲಿಗಿದ್ರೆ ಹೇಳಿ ಅಂತ. ಯಾರೋ ಕೇಳಿದರು, ಪ್ರಾಣಾಯಾಮ ನಾವು ಮಾಡ್ಬೋದಾ ಸರ್ರು ಅಂತ. ಅದಕ್ಕೆ ಕೇಳಿದೆ, ಮೂಗಿದ್ದವರೆಲ್ಲ ಮಾಡಿ, ಬದುಕಬೇಕಾದವರೆಲ್ಲ ಮಾಡಿ, ಉಳಿದಂತೆ ನಮ್ಮದೇನು ಇದರ ರಿಸ್ಟ್ರಿಕ್ಷನ್ಸ್ ಇಲ್ಲ ಶಾಸ್ತ್ರದಲ್ಲಿ ಅಂತ. ಹಾಗಾಗಿ ನಾಮಸ್ಮರಣೆ ಅಂತ ಅನ್ನೋದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ. ಅದು ಯಾರಿಗೂ ಕೂಡ ಅಲ್ಲಿ ಪೇಟೆಂಟ್ ಇಲ್ಲ ಅಥವಾ ಇದು ನಮ್ಮ ಅಧಿಕಾರದಲ್ಲಿ ಬಂದದ್ದು, ನಾವು ಹೇಳಿಕೊಟ್ರೆ ಮಾತ್ರ ಹೇಳಬೇಕು ಅಂತ ಯಾರೋ ಅದರ ಮೇಲೆ ಅಧಿಕಾರ ಚಲಾಯಿಸುವಂತಿಲ್ಲ. ಇದು ನಮ್ಮ ಹಕ್ಕು ಅಂತ ಯಾರಿದ್ರೂ ಎಲ್ಲರಿಗೂ ಮೂಲ ರಾಮನೇ. ಅದರ ಮೇಲೆ ಎಲ್ಲರೂ ನಮ್ಮದು ಅಂತ ಹಕ್ಕು ಸಾಧಿಸ್ಲಿಕ್ಕೆ ಹೋದವರೆಲ್ಲ ಅದರ ಅಡಿಗೆ ಬಿದ್ದು ಪ್ರಾಣ ಬಿಟ್ಟವರೇ ಇರುವುದು. ಅದರಿಂದಾಗಿ ರಾಮನ ನಾಮವನ್ನು ಹೇಳಿದ ಮನುಷ್ಯನ ಮನೆತನದ ಅಥವಾ ಪರಿಸರದ ಯಾವುದೇ ಕೆಟ್ಟ ದುಸ್ಥಿತಿಯ ಅನಾಹುತಗಳು ಉಂಟಾಗುವುದಕ್ಕೆ ಕಾರಣವಾದ ಶಕ್ತಿಗಳು ಬ್ರಹ್ಮರಾಕ್ಷಸಗಳಿದ್ದರೆ ಅದು ಖಂಡಿತ ದೂರ ಹೋಗುವುದು, ಓಡಿ ಹೋಗುವುದು, ನಿಲ್ಲುವುದಿಲ್ಲ ಆ ಪರಿಸರದಲ್ಲಿ. ಅದಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ. ಕೆಲವೊಂದು ಸರ್ತಿ ಏನು ಅಂದರೆ, ಕೆಲವು ಆ ಅನಾಹುತ ಮಾಡಿ ಹೋಗ್ತವೆ, ತೊಂದರೆ ಕೊಟ್ಟು ಹೋಗ್ತವೆ. ಇದು ಅವನಿಗೆ ಸಾಧಕನಿಗೆ ಏನೂ ತೊಂದರೆ ಕೊಡದಂತೆ ಅವನಿಂದ ಬಿಟ್ಟು ದೂರವಾಗಿ ಆ ತತ್ಕಾಲದಲ್ಲಿಯೇ ಮರೆಯಾಗಿ ಬಿಡುತ್ತೆ. ಅದು ತತ್ಕಾಲತ ಅಂದರೆ ತತ್ಕ್ಷಣ ಅಂತ ಅರ್ಥ. ತತ್ಕ್ಷಣದಲ್ಲಿಯೇ ಆ ರಾಮನಾಮದ ಫಲ ಹಾಗೆ ಅವನನ್ನು ಉದ್ಧರಿಸತ್ತೆ. ಆ ನಾಮವನ್ನು ಸೇವಿಸಲು ಎಳೆದು, ಆ ನಾಮದಲ್ಲಿ ಒಂದು ಘಮ ಇದೆ, ಆ ಘಮ ಅವನ ಒಳಗೆ ಸೇರಿ ಅವನಿಗೆ ಭಾಗ್ಯದ ಬಾಗಿಲು ತಾನಾಗಿ ಕೈಗೆ ಕೊಟ್ಟು, ಅಂದರೆ ಅದು ಕೈ ಕೊಟ್ಟು ಅಂದರೆ ನಮ್ಮ ಕೈ ಕೊಟ್ಟಲ್ಲ, ಕೈಗೆ ಕೊಟ್ಟು ಅಂತ ಅರ್ಥ. ಭಗವಂತ ಆ ಭಾಗ್ಯವನ್ನು ಅವನ ಕೈಗೆ ಕೊಟ್ಟು ಅವನನ್ನು ಉದ್ಧರಿಸ್ತಾನೆ. ಅದು ಹೇಗೆ? ಝಮ್ಮನೆ. ಅವರಿಗೆ ಆ ಶಬ್ದ ಭಾಳ ಇಷ್ಟ ಅನಿಸುತ್ತೆ. ಬಹಳ ಆನಂದದಿಂದ ಅವನು ಮೈ ಮರೆತು ಆ ಬದುಕನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತ. ರಾಮನಾಮವೇ ತಾ ಪಾಪಕ್ಕೆ ವರ್ಮತ, ನಾಮ ತೇಲಿಸಿತು ನೀರೊಳು ಪರ್ವತ, ನೇಮದಿಂದಾದರ ಭಕ್ತರ ಅರಹುತ, ಶೇಮಿ ಕೈಕೊಟ್ಟಿತು ಭಕ್ತಗೆ ಶಾಶ್ವತ. ಅದು ಪಾಪ ಬಂದರೆ ವರ್ಮ ಅಂದರೆ ಕವಚ ಅಂತ ಅರ್ಥ. ರಾಮನಾಮಕ್ಕೆ ತಾ ವರ್ಮ. ಪಾಪ ಬಂದರೆ ಅದು ಹೊರಗಿನ ಶೀಲ್ಡ್ ಇದ್ದ ಹಾಗೆ. ಪಾಪಗಳು ಬಂದು ಅಕಸ್ಮಾತ್ ಅವನನ್ನು ದಾಳಿ ಮಾಡಿದರೂ ಕೂಡ ಅದು ಈ ಕವಚ ಇದ್ದರೆ ಬಾಣ ನೆಟ್ಟು ಅಲ್ಲೇ ಬಿದ್ದು ಹೋಗುತ್ತೆ, ಹೇಗೋ ಹಾಗೆ ಅವನನ್ನು ಕಾಡುವುದಿಲ್ಲ. ಇನ್ನು ಆ ನಾಮ
ರಾಮನನ್ನು ನೆನೀತಾ 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 ಸಕಲ ಕಪಿಗಳು ಕೂಡ ಎಲ್ಲೆಲ್ಲಿಂದಲೋ ದೊಡ್ಡ ದೊಡ್ಡ ಪರ್ವತಗಳ ಒಂದು ತುದಿಯನ್ನು ತಂದ್ರಂತೆ. ಅದು ಕೇವಲ ಯಾವುದೋ ಒಂದು ಜಾಗದ್ದಲ್ಲ, ಎಲ್ಲ ಜಾಗದ ಮಹಿಮಾವಂತ ಸ್ಥಳಗಳಿಂದ ಒಂದೊಂದು ಬಂಡೆಯನ್ನು, ಎತ್ತರದ ಒಂದು ಶಿಖರದ ಭಾಗವನ್ನು ಹೊತ್ತು ತರುವಾಗ ರಾಮನಾಮವನ್ನು ಜಪಿಸ್ತಾ ತಂದು ಅದನ್ನು ನೀರಲ್ಲಿಟ್ಟರು. ಆದ್ದರಿಂದಾಗಿ ನೀರೊಳು ತೇಲಿಸಿತು. ಒಂದು ಕಥೆ ಇದೆ, ಅದು ಇತಿಹಾಸದಲ್ಲಿ ಇರುವಂಥದ್ದಲ್ಲ. ಇವರೆಲ್ಲ ಇಟ್ಟದ್ದು ನೋಡಿ ರಾವಣನು ಸಾಧಾರಣ ವ್ಯಕ್ತಿ ನಾನಲ್ಲ ಅಂತ ಅವನು ಕೂಡ ಒಂದು ಕಲ್ಲಿಟ್ಟಂತೆ. ಇಟ್ಟಾಗ ತೇಲಿತಂತೆ, ಎಲ್ಲರೂ ಖುಷಿ ಆಯ್ತಂತೆ. ಆಮೇಲೆ ನಿಧಾನಕ್ಕೆ ಕೇಳಿದ್ರಂತೆ, ಹೌದಾ ನಿಮಗೂ ಅಷ್ಟು ತಾಕತ್ತಿದ್ಯಾ? ಇಟ್ಟೆ 2 ಸಲ ಮುಳುಗ್ತು, 3ನೇ ಸರ್ತಿ ನಾನೇ ಕೆಳಗಿಂದ ರಾಮ ಅಂತ ಬರೆದಿಟ್ಟೆ ಅಂತ ಹೇಳಿದ ಅಂತ ಒಂದು ಕತೆ. ಭಾವನೆ ಚೆನ್ನಾಗಿದೆ. ಕಥೆಯಲ್ಲಿ ಏನು ಇಂಥ ತುಂಬ ಕಥೆಗಳಿವೆ. ರಾಮಾಯಣದ ಮೇಲೆ ಬಂದ ಕಥೆಗಳು. ಮುಹೂರ್ತ ಇಟ್ಟುಕೊಟ್ಟದ್ದೇ ರಾಮನಿಗೆ ರಾವಣ. ಆಮೇಲೆ ಅವನು ಕೊಟ್ಟ ಮೇಲೇ ಎಂಥ ಬ್ರಾಹ್ಮಣ್ಯ, ತನ್ನ ಶತ್ರುವಾದರೂ ಕೂಡ ಅವನ ಪರವಾಗಿ ಯೋಚಿಸ್ತಾ ಇದ್ದಾನೆ. ಇದೆಲ್ಲ ಯಾರೋ ಇಂಥ ಎಡಬಿಡಂಗಿಗಳೇ ಬರೆದ ಕಥೆಗಳಿರಬೇಕು ಹೊರತು ರಾಮಾಯಣದಲ್ಲಿ ಈ ಪ್ರಸಂಗ ಇಲ್ಲ. ಆದರೆ ಇಲ್ಲಿ ಹೇಳಿದ್ದು ಆ ಕಥೆಯನ್ನಲ್ಲ. ಇಲ್ಲಿ ಸ್ವತಃ ಕಪಿಗಳು ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅತ್ಯಂತ ಭಾರವಾದ ಪರ್ವತದ ತುದಿಗಳನ್ನು ಎತ್ತಿಕೊಂಡು ಬಂದರು ಅಂತ ಸ್ವತಃ ರಾಮಾಯಣದಲ್ಲೇ ಇದೆ. ಯುದ್ಧಕಾಂಡದ ಆರಂಭದಲ್ಲಿ ಬರುತ್ತೆ. ಆ ಪರ್ವತಗಳನ್ನೆಲ್ಲ ನೀರಲ್ಲಿಟ್ಟರೆ ಅದು ತೇಲಿತು. ಇದು ಅವರ ನೇಮದಿಂದ ಆದದ್ದು. ನೇಮ ಅಂದರೆ ನಿಯಮಬದ್ಧವಾಗಿ ರಾಮನಿಗೆ ತಾವು ದಾಸರು, ರಾಮನಿಗೆ ನಾವು ಶರಣರು ಅಂತ ಆ ಭಕ್ತರು ಆದರದಿಂದ ರಾಮನಾಮವನ್ನು ಅರುಹುತ್ತಾ, ನೇಮದಿಂದ ಅರುಹುತ್ತಾ, ಪ್ರೇಮದಿಂದ ಅರುಹುತ್ತಾ. ಶೀಮಿ ಕೈಗೊಟ್ಟಿತು ಭಕ್ತಗೆ ಶಾಶ್ವತ. ಅದು ಇವತ್ತಿಗೂ ಎಷ್ಟು ಜನ ಆ ಸೇತುವೆಯನ್ನು ಒಡೆಯುವುದಕ್ಕೆ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಏನೇನೇನೇನೋ ಅವರ ಆಲೋಚನೆಗಳೇ ಬದಲಾಗಿ ಹೋದು ಹೊರತು ಅಂದುಕೊಂಡ ಕಾರ್ಯ ನಡೀಲಿಲ್ಲ. ಆ ಸೀಮೆಯನ್ನು ಹನುಮಂತ ಮೊದಲು ಹೋಗಿ ನೋಡಿ ಬಂದಿದ್ದ. ಈಗ ರಾಮಚಂದ್ರ ತನ್ನ ಕಪಿಗಳ ಸಹಕಾರವನ್ನು ಪಡೆದುಕೊಂಡು ಆ ಲಂಕೆಯನ್ನು ಮುಟ್ಟಿದ ಆ ಸೀಮೆ ಅದು ಕೈಗೆ ಸಿಕ್ಕಿತು. ಕೈಗೆ ಒಟ್ಟಿತು ಅಂತಂದರೆ ಕೈಗದು ಎಟಕಿತು ಅಂತ ಅರ್ಥ. ಕೈಗೆಟಕಿತು ಭಕ್ತಗೆ ಶಾಶ್ವತ. ಇವತ್ತೂ ರಾಮನ ಭಕ್ತರಿಗೆ ಒಂದು ಕುರುಹು ಅಂದರೆ ರಾಮಸೇತು. ರಾಮ ಕೇಳಿದವರಿದ್ದಾರೆ, ಯಾವ ಯೂನಿವರ್ಸಿಟಿಯಲ್ಲಿ ಓದಿ ಬಂದದ್ದು ಆ ಸೇತುವೆಯನ್ನು ಕಟ್ಟುವವರು ಅಂತ. ಇವತ್ತು ಕಟ್ಟಿದ್ದು ಇನ್ನೂ ಬಿದ್ದೋಗಿದೆ. ಕೆಲವೊಮ್ಮೆ ಕಟ್ಟದೇ ಇದ್ದವರೆಲ್ಲ ಕಟ್ಟಿಕೊಂಡು ಮನೆ ಕಟ್ಟಿದ್ದಾರೆ. ಆದರೆ ಇಲ್ಲಿ ಕಟ್ಟಿದ್ದು ಇವತ್ತಿಗೂ ದಾಖಲೆಯಾಗಿ ಎದುರುಗಡೆ ಇದೆ ಅಂತ ಆ ಭಕ್ತರ ಪ್ರೀತಿಯಿಂದ ಕಟ್ಟಿದ್ದಾದಾಗ ಅದು ಶಾಶ್ವತ ಅನ್ನೋದನ್ನು ನೆನಪಿಸುತ್ತೆ. ನಾಮವೇ ಕಪಿಕುಲವೇ ತಾರಿಸಿತು, ಸೋಮಶೇಖರಿಗೆ ತಾ ಪ್ರಿಯವಾಯಿತು. ಗ್ರಾಮ ನಂದಿಯಲ್ಲಿ ನೇಮ ಪೂರಿಸಿತು, ರೋಮ ರೋಮವೆಲ್ಲ ಭರತಕ್ಕೆ ಸುಖವಾಯಿತು. ಕಪಿಕುಲವನ್ನೇ ಅವರು ರಾಮ 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 ಅಂತ ಒಂದ್ಸರ್ತಿ ಇಂದ್ರಜಿತ್ತು ಸಮಗ್ರ ಕಪಿಗಳ ಸೇನೆಯನ್ನೇ ತನ್ನ ಬಾಣದಿಂದ ವಿಷಭರಿತವಾಗಿಸಿ ನಾಗಾಸ್ತ್ರದಿಂದ ಕೊಂದ. ಆಗ ಎಲ್ಲ ಕಪಿಗಳು ನೆನಪಿಸಿಕೊಂಡದ್ದು ರಾಮ ಇದ್ದಾನೆ, ನಮಗೇನೂ ಆಗಲ್ಲ ಅಂತ. ಬೀಳುವಾಗಲೂ ರಾಮ ಅಂತ ಒಂದೇ ನಾಮ ಅವರ ತಲೆಯಲ್ಲಿತ್ತು. ಹನುಮಂತ ಆ ಪರ್ವತವನ್ನು ತಂದ. ಅದರ ಪರಿಮಳದಿಂದಲೇ, ರಾಮಚಂದ್ರನ ದರ್ಶನದಿಂದಲೇ ಅವರೆಲ್ಲ ಉದ್ಧತರಾದರು. ಇದಕ್ಕಿಂತ ಇನ್ನೂ ಒಂದು ವಿಚಿತ್ರ ನಡೆಯಿತು ಮುಂದೆ. ಎಲ್ಲ ಸೇನೆ ಖಾಲಿಯಾದ ಮೇಲೆ ರಾವಣ ತನ್ನದೊಂದು ಸಣ್ಣ ಗಡಿಗೆಯಲ್ಲಿ ತುಂಬಿದ್ದ ಲೆಕ್ಕಕ್ಕೆ ಬರದಷ್ಟು ದೊಡ್ಡ ಪ್ರಮಾಣದ ರಾಕ್ಷಸ ಸೈನ್ಯ ಇತ್ತು. ಅದನ್ನು ಅಪಾಯದ ಕಾಲಕ್ಕೆ ತೆಗಿಬೇಕು ಅಂತ ಹೇಳಿದ್ದಕ್ಕೋಸ್ಕರ ತೆಗೆದರೆ ಅದು ಒಂದು ಸಮುದ್ರವೇ ತನ್ನ ಸಮುದ್ರದ ಆಳಕ್ಕಿಂತ ಎತ್ತರಕ್ಕೆ ಏರಿದ ತೆರೆಯ ಸ್ಥಿತಿಯಲ್ಲಿ ಆ ರಾಕ್ಷಸರ ಸಮೂಹ ಬಂದಾಗ ಎಲ್ಲ ಕಪಿಗಳಲ್ಲಿ ನಮ್ಮ ಕತೆ ಇವತ್ತು ಕೊನೆ ಮುಗಿಯಿತು. ಅವರು ಯುದ್ಧ ಮಾಡೋದು ಬೇಡ, ಹಾದು ಹೋದರೆ ನಾವೆಲ್ಲ ಅಪ್ಪಚ್ಚಿಯಾಗಿ ಸತ್ತೋಗಿರ್ತೇವೆ. ಯುದ್ಧ ಯಾರ ಹತ್ರ ಮಾಡೋದು? ಈಗ ಒಂದು ಬಂಡೆ ಬರ್ತಾ ಇದ್ರೆ, ಒಂದು ಹದಾದಲ್ಲಿ ಕಲ್ಲು ಬರ್ತಾ ಇದ್ರೆ ಅದನ್ನು ಪಕ್ಕಕ್ಕೆ ಸರಿಸಿ ತಪ್ಪಿಸ್ಕೊಂಡು ಓಡ್ಬೋದು. ಬಂಡೆ ಇಡೀ ಬೆಟ್ಟವೇ ಉರುಳಿದ್ರೆ ಈ ಬದರಿಯ ಹತ್ರ ಎಲ್ಲ ರಸ್ತೆಯಲ್ಲಿ ಹೋಗುವಾಗ ಮೇಲಿಂದ ಇಡೀ ಜರಿದು ಬೀಳುತ್ತೆ. ಜರಿದು ಬೀಳುವಾಗ ನಾವು ಎಷ್ಟು ದೊಡ್ಡ ಕಾರ್ ಇದ್ರೇನು, ಅದು ಸ್ಕೋಡ ಆಗ್ಬೋದು, ಅದರ ಆಚೆದ್ದಾಗಿರ್ಬೋದು, ಯಾವುದಾದ್ರೂ ಅದರ ಅಡಿಗೆ ಬಿದ್ದರೆ ಅದು ಅಪ್ಪಚ್ಚಿನೇ ಮುಗಿದೋಯ್ತು. ಅಂಥ ರಾಕ್ಷಸರ ದೊಡ್ಡ ಪಡೆ ಬಂದಾಗ ಅವರಿಗೆ ಒಂದೇ ನೆನಪಾದದ್ದು ರಾಮ 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 ಅಂತ. ಅಲ್ಲಿ ಹನುಮಂತ ಮತ್ತು ರಾಮ ಇಬ್ಬರು ಬಿಟ್ಟರೆ ಉಳಿದವರೆಲ್ಲರ ಮುಖದಲ್ಲೂ ಕ್ವಶ್ಚನ್ ಮಾರ್ಕ್ ಇತ್ತು. ಕೆಲವರ ಜೀವಿತದ ಕೊನೆಯ ಇದು ರಾಮನಾಮ ಸ್ಮರಣೆ ಮಾಡ್ತಾ ಇರೋದು, ಕೊನೆಯ ರಾಮನಾಮ್ ಸತ್ಯ ಅಂತ ಹೇಳಿಕೊಂಡು ಜಪಿಸ್ತಾ ಕೂತರು.
ಆಶ್ಚರ್ಯ ಏನು ಅಂದರೆ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ರಾಮ ಅನ್ನುವ ಹಾಗೆ ಆ ಪರಸ್ಪರ ರಾಕ್ಷಸರ ತೆರೆಯೇ ಪರಸ್ಪರ ಒಬ್ಬೊಬ್ಬರಿಗೆ ಹೊಡ್ಕೊಂಡು ಅಲೆಗಳ ರಾಶಿ ತಾನೇ ಮುಂದುವರಿಯದೆ ಅಲ್ಲೇ ಕುಸಿದು ಬಿದ್ದು ಹೋಯಿತು. ನಾಮವೇ ಕಪಿಕುಲವ ತಾರಿಸಿತು. ಇಡೀ ಕಪಿಕುಲಕ್ಕೆ ಒಂದೇ ಕ್ಷಣದಲ್ಲಿ ಸಾವು ಬರುತ್ತೆ ಅಂತ ಅನ್ನುವ ದೊಡ್ಡ ಅಪಾಯ ಉಂಟಾದಾಗ ಆ ನಾಮವೇ ಅವರನ್ನು ಪರಿಹಾರ ಮಾಡಿತು. ಸೋಮಶೇಖರಗೆ ತಾನೇ ಪ್ರಿಯವಾಯಿತು. ಪದ್ಮಪುರಾಣದಲ್ಲಿ ಮತ್ತು ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಉಮಾಮಹೇಶ್ವರ ಸಂವಾದ ಅಂತ ಒಂದು ಭಾಗ ಇದೆ. ಅಲ್ಲಿ ತನ್ನ ಪ್ರಿಯಳಾದಂತಹ ಉಮೆಗೆ ರಾಮ ಅನ್ನುವ ನಾಮವನ್ನು ಉಪದೇಶಿಸಿ, ಇದು ಜಗತ್ತಿನಲ್ಲಿರುವ ಅತ್ಯಂತ ಸರಳವಾದ, ಅತ್ಯಂತ ವಿಶೇಷವಾದ, ಅತ್ಯಂತ ಫಲಪ್ರದವಾದ ಮಂತ್ರ ಅಂತ ತನ್ನ ಪ್ರಿಯರಿಗೆ ಯಾವಾಗಲೂ ಕೂಡ ಸುಮ್ಮನೆ ಯಾವುದನ್ನು ಹೇಳಲ್ಲ, ಅವರಿಗೆ ಅತ್ಯಂತ ಹತ್ತಿರವಾಗಿ ಉಪಯೋಗಕ್ಕೆ ಬರುವಂಥದ್ದನ್ನು ಹೇಳುತ್ತಾರೆ. ಹಾಗೆ ಸೋಮಶೇಖರ ತನ್ನ ಪ್ರಿಯಳಾದಂತಹ ಪಾರ್ವತಿಗೆ ಉಪದೇಶಿಸಿದಂತಹ ಅತ್ಯಂತ ಅಪೂರ್ವವಾದ ನಾಮ ರಾಮ. ಆ ರಾಮ ನಾಮ ಅಲ್ಲಿ ಪದ್ಮಪುರಾಣದಲ್ಲಿ ಇರುವುದೇನು ಅಂದರೆ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ವಾಸುದೇವ ಸಹಸ್ರನಾಮದ ಇಡೀ ಪಾರಾಯಣ ಆದ ನಂತರ ಈ ಇಡೀ ಸಹಸ್ರನಾಮದ ಸಾರವಾಗಿ ನನಗೆ ಮತ್ತೆ ಸುಲಭದಲ್ಲಿ ನಿತ್ಯದಲ್ಲಿ ಹೇಳಿಕೊಳ್ಳಿಕ್ಕೆ ಬೇಕು ಅಂತ ಕೇಳಿದಾಗ ಉಪದೇಶಿಸಿದ ಮಂತ್ರ ಅದು ಶ್ರೀರಾಮ ರಾಮ ರಾಮೇತಿ ಅಲ್ಲ, ಅದು ರಾಮ ರಾಮೇತಿ ರಾಮೇತಿ. ಯಾಕೆಂದರೆ ರಾಮ 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 ಅಂತ 3 ಬಾರಿ ಆಡಿದರೆ 10 10 10 ಸಾವಿರವಾಗುತ್ತೆ. ರಾ ಅಂದರೆ 2, ಮಾ ಅಂದರೆ 5, 2 × 5 2 × 5 2 × 5. ಈ ಶ್ರೀ ಬಂದರೆ ಶ್ರೀಗೆ ಸಂಬಂಧಪಟ್ಟ ಅಕ್ಷರಕ್ಕೆ ಎಲ್ಲಿ ಅದರ ಸಂಖ್ಯೆಯನ್ನು ಕೂಡಿಸುವುದು? ಶ್ರೀ ಅಂದರೆ ಅಲ್ಲಿ ಮತ್ತೆ ರಾ ಬಂತು. ಆ ರಾಕ್ಕೆ 2 2 5 ಅಂದರೆ ಅಲ್ಲಿಗೆ 20 ಆಯಿತು. 22,000 ನಾಮಗಳನ್ನು ಅಲ್ಲಿ ಸಹಸ್ರನಾಮ ತತ್ತುಲ್ಯಂ ಅಲ್ಲ, ದ್ವಿಸಹಸ್ರನಾಮ ತತ್ತುಲ್ಯಂ ಅಂತ ಹೇಳಬೇಕಾಗುತ್ತೆ. ಅದನ್ನಾಗಿ ಅಲ್ಲಿ ಶ್ಲೋಕ ಮೂಲದಲ್ಲಿ ಬೇಕಾದರೆ ತೆಗೆದು ನೋಡಿ, ಅಲ್ಲಿ ಇರುವುದು ರಾಮ ರಾಮೇತಿ ರಾಮೇತಿ ಅಂತ. ಹಾಗೆ ಅಂತಹ ಉಪದೇಶವನ್ನು ಕೊಟ್ಟದ್ದು ಸೋಮಶೇಖರ ತನ್ನ ಮಡದಿಯಾದಂತಹ ಪಾರ್ವತಿಗೆ ಅತ್ಯಂತ ಅಪೂರ್ವವಾದದ್ದು. ಗ್ರಾಮ ನಂದಿಯಲ್ಲಿ ನೇಮ ಪೂರಿಸಿತು. ಏನು ಅದ್ಭುತ ರೀ ಅದು ನಾಮ. 14 ವರ್ಷ ಬಿಡದೆ ರಾಮನ ಹೆಸರಿನಲ್ಲೇ ಪಾದುಕೆಯನ್ನಿಟ್ಟು ನಂದಿಗ್ರಾಮದಲ್ಲಿದ್ದು, ಅದು ಅರಮನೆ ಒಳಗಿದ್ದಲ್ಲ, ನಂದಿಗ್ರಾಮದಲ್ಲಿದ್ದು ರಾಮನಾಮವೇ ರಾಜ್ಯಭಾರ ಮಾಡಿತು. 14 ವರ್ಷ ಆಗಲೇ ಮಾಡಿ ತೋರಿಸಿದ್ದಾನೆ. ರಾಮ ರಾಜ್ಯದಲ್ಲಿರಬೇಕಾಗಿಲ್ಲ, ನಾಮವೇ ರಾಜ್ಯ ಮಾಡುತ್ತೆ. ಅದನ್ನಾಗಿ ಇದು ರಾಮರಾಜ್ಯ ಆಗಬಹುದು. ಈಗಲೂ ಕೂಡ ನಾಮರಾಜ್ಯ ಆದರೂ ಸಾಕು, ರಾಮನ ನಾಮವೇ ರಾಜ್ಯಭಾರ ಮಾಡುತ್ತೆ. ನಂದಿ ಗ್ರಾಮ ನಂದಿಯಲ್ಲಿ ನೇಮ ಪೂರಿಸಿತು. ಅವನ 14 ವರ್ಷದ ವ್ರತವನ್ನು ಕೂಡ ಚತು ತಪ್ಪದೆ, ಮಧ್ಯದಲ್ಲಿ ವ್ಯತ್ಯಾಸ ಆಗದೆ, ಒಂದು ಚೂರು ಅದರಲ್ಲಿ ಅವನಿಗೆ ಹಾನಿ ಉಂಟಾಗದಂತೆ ಉತ್ತಮವಾದ ಒಂದು ಅಣ್ಣ ತಮ್ಮಂದಿರ ಸಂಬಂಧಕ್ಕೆ ಒಂದು ಗೆರೆ ಹಾಕಿಟ್ಟಿತು. ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ಸಂಬಂಧ ಭ್ರಾತೃಪ್ರೇಮ ಅಂದರೆ ಹೀಗಿರಬೇಕು ಅಂತ. ಲಕ್ಷ್ಮಣನದೊಂದು ರೀತಿ, ಭರತ ಶತ್ರುಘ್ನರದ್ದು ಇನ್ನೊಂದು ರೀತಿ. ಹಾಗೆ ನಂದಿಯ ನೇಮ ಪೂರಿಸಿತು. ರೋಮ ರೋಮಕ್ಕೆ ಎಲ್ಲ ಭರತಗೆ ಸುಖವಾಯಿತು. ಏನಾಯಿತು ಇದರಿಂದ? ಭರತ ಅಣ್ಣ ಬಂದೊಡನೆ ತನ್ನ ಕೈಯಲ್ಲಿ ಆ ಅಧಿಕಾರದ ಕೋಲನ್ನು ತಂದು ಪಾದದಲ್ಲಿ ಒಪ್ಪಿಸಿ, ಮರಳಿ ನಿನ್ನಡೆಗೆ ಈ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದೇನೆ, ನಡೆಸು ಅಂತ ಮೈಯೆಲ್ಲ ರಾಮನಾಮದ ನೆನಪಲ್ಲೇ ಅವನಿಗೆ ಶರಣಾದ. ರಾಮಚಂದ್ರ ಬೀಳ್ಲಿಕ್ಕೆ ಬಿಡಲಿಲ್ಲಂತೆ, ಅವನಿಗೆ ಎತ್ತಿ ಬಿಗಿದು ಅಪ್ಪಿಕೊಂಡ ಅಂತೆ. ಇಬ್ಬರಿಗೆ ಅಲ್ಲಿ ದುಃಖ ಆಯ್ತಂತೆ. ಯಾಕೆ ಆ ಪ್ರಸಂಗವನ್ನು ಹೇಳಿದ್ರಿಂದ ಭರತಗೆ ಸುಖವಾಯಿತು ಅಂದರೆ, ಪಕ್ಕದಲ್ಲಿ ಒಬ್ಬ ವಿಭೀಷಣ ಇದ್ದಾನೆ, ಇನ್ನೊಂದು ಪಕ್ಕದಲ್ಲಿ ಸುಗ್ರೀವ ಇದ್ದಾನೆ. ಇಬ್ಬರೂ ತಮ್ಮ ಸಹೋದರರನ್ನು ಕಳ್ಕೊಂಡವರು. ನಾವು ಪ್ರೀತಿಯಿಂದ ಇದ್ದಿದ್ದರೆ ಹೀಗೆ ಅಪ್ಪಿಕೊಂಡು ನಮ್ಮ ಬದುಕನ್ನು ಕಟ್ಟಿಕೊಳ್ಬಹುದಿತ್ತು, ತಪ್ಪು ಮಾಡಿದೆವು ಅಂತ ಅನ್ನಿಸುವಂತೆ ಭರತ ಅಲ್ಲಿ ರಾಮಚಂದ್ರ ಅಪ್ಪಿಕೊಳ್ಳುವ ಘಟನೆಯಲ್ಲಿ ಇನ್ನಿಬ್ಬರು ಹೃದಯದಲ್ಲಿ ಮರುಕ ರಾಮನ ಆ ಪ್ರೀತಿ ತಾದಾತ್ಮ್ಯ, ಅವನಷ್ಟು ಪ್ರೀತಿ ಕೊಟ್ಟಿದ್ದಾದಿಂದಾಗಿ ವಾಪಸ್ ಆ ಪ್ರೀತಿ ಬಂತು. ನಾವು ಪ್ರೀತಿಯೇ ಇನ್ವೆಸ್ಟ್ ಮಾಡದೆ ನಮಗೆ ಅವರೆಲ್ಲ ಪ್ರೀತಿ ತೋರಿಸ್ಬೇಕು ಅಂದರೆ ಎಲ್ಲಿಂದ ಬರುತ್ತೆ? ರಾಮ ಆ ಪ್ರೀತಿ ತೋರಿಸಿದ್ದಾದ್ರಿಂದಾಗಿ ಭರತ 14 ವರ್ಷ ಕಾದ. ನಮ್ಮ ಮಕ್ಕಳಿಗಾಗಲಿ, ನಮ್ಮ ಮನೆಯಲ್ಲಿ ಆಗಲಿ, ಯಾರಿಗೇ ಆಗಲಿ ಅವ್ರು ನಮ್ಮನ್ನು ಪ್ರೀತಿಸಲ್ಲ ಅಂತ ನಾವು ಆಕ್ಷೇಪ ಮಾಡ್ತಾ ಇದ್ದೇವೆ ಅಂದರೆ ನಾವು ಆ ಪ್ರೀತಿಯನ್ನು ತೋರಿಸಿಲ್ಲ ಅಂತ ಅರ್ಥ. ಇನ್ನೊಬ್ಬರಿಗೆ ನಾವು ಪ್ರೀತಿ ತೋರಿಸದೆ ಆ ಪ್ರತಿಯಾಗಿ ಕೆಲವೊಂದು ಸರ್ತಿ ಇರ್ತವೆ, ನಾವು ಕೆಲವೊಮ್ಮೆ ತಿಳಿಯದೆ ಯಾರೋ
ಬೊರ್ಗಲ್ನ ಮೇಲೆ ನೀರೆರದಂತೆ ಅಂತನ್ನುವ ಹಾಗೆ ಅದು ಸ್ವೀಕರಿಸಲಿಕ್ಕೆ ಬಾರದೇ ಇದ್ದೀತು. ಆದರೆ ನಮ್ಮ ಪ್ರಾಮಾಣಿಕವಾದ ಪ್ರೀತಿ ಆಗಿದ್ದರೆ ಅದು ಎಲ್ಲೋ ಒಂದು ದಿವಸ ಆ ಕಲ್ಲಾದರೂ ಕರಗೀತು. ಆದರೆ ಅಷ್ಟು ತಾಳ್ಮೆ ಬೇಕು. 14 ವರ್ಷ ಕಾಲ ಕೂಡ ಕೇವಲ ರಾಮ ಇಲ್ಲದೇ ಇದ್ದರೂ ಕೂಡ ಅನೇಕ ಕಾರ್ಯಗಳನ್ನು ನಡೆಸಿತು ಅಂತನ್ನೋದನ್ನು ನಾವು ಹಿಂದಿನ ಘಟನೆಗಳಲ್ಲಿ ಅಯೋಧ್ಯೆಯ ಕಾಂಡದ ಪ್ರಸಂಗದಲ್ಲೇ ನೋಡ್ತೇವೆ. ಅಂತಹ ಒಂದು ಅದ್ಭುತ ಅದು ರಾಮ ನಾಮಕ್ಕಿರುವುದು, ರೋಮ ರೋಮಕ್ಕೆ ಆನಂದವನ್ನು ಹುಟ್ಟಿಸುವಂಥದ್ದು. ಸ್ವಾಮಿ ಶ್ರೀರಾಮನಾಮ ಅಮೃತ, ಕಾಮ ಪೂರಿಸುವ ಕಾಮಧೇನುವೇತ, ನೇಮದಿಂದಾಗುವ ಮಹಿಪತಿಗಿತಾ, ರಾಮರಾಜ್ಯವೇ ಎನ್ನೊಳಗಾಗಿದೆ ತಾ. ತಾ ಅಂದರೆ ನಾನೇ ಮಾಡಬೇಕು, ಅದನ್ನು ಬೇರೆಯವರಿಗೆ ಹೇಳಿ ಉಪಯೋಗ ಇಲ್ಲ. ನಾನು ಮಾಡ್ತಾ ಇದ್ದರೆ ನನ್ನ ಮಗು ನೋಡಿ ಕಲಿಯತ್ತೆ. ನಾನೇ ಯಾವುದೋ ಮೈ ಅದುರು ರೋಗಕ್ಕೆ ಬಂದ ಹಾಡನ್ನು ಇಟ್ಕೊಂಡು ಜೋರಾಗಿ ಬೊಬ್ಬೆ ಹೊಡಿತಾ ಇದ್ದೇನೆ ಅಂದರೆ ಮಗು ಅದನ್ನೇ ಕಲಿಯತ್ತೆ. ನಾನು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂದರೆ ಅದು ಅದರ ಪೊಟ್ಟು ಭಾಷೆಯಲ್ಲಿ, ತೊದಲು ಭಾಷೆಯಲ್ಲಿ ಏನೋ ಒಂದು ತಪ್ಪೇ ಹೇಳುತ್ತೆ. ಆದರೆ ಒಂದು ಸರ್ತಿ ನೀವು ಅಭ್ಯಾಸ ಮಾಡಿ ಅದು ನಿರಂತರ ಹೇಳ್ತಾನೆ ಇರುತ್ತೆ. ಹಾಗೇ ಸ್ವಾಮಿ ಶ್ರೀರಾಮನ ನಾಮ ಅದು ಅಮೃತವೇ. ಅದನ್ನು ಆಡಿದವನಿಗೆ ಮೃತಿ ಇಲ್ಲ, ಸಾವಿಲ್ಲ, ಸಾವನ್ನು ಗೆಲ್ತಾನೆ. ಸಾವಿಲ್ಲ ಅಂದರೆ ಶರೀರದಿಂದ ಬರಬಹುದು, ಯಾಕೆಂದರೆ ಅದು ಬರಬೇಕಾದ್ದೇ. ಹುಟ್ಟಿದೆ ಅಂದಮೇಲೆ ಅದಕ್ಕೆ ಒಂದು ಸಾವು ಇದೆ. ಅದು ಸತ್ತಿದೆ ಅಂದರೆ ಮತ್ತೆ ಕರ್ಮಗಳ ಬಾಕಿ ಇತ್ತು ಅಂದರೆ ವಾಪಸ್ ಅದು ಹುಟ್ಟತ್ತೆ. ಆದರೆ ಅದರ ಬಲೆಯಿಂದ ಪಾರಾಗುವುದಕ್ಕೆ ಸಿಕ್ಕು ಬಿಡಿಸುವುದು ಅಂತ ಹೇಳ್ತೇವಲ್ಲ, ಆ ಸಿಕ್ಕು ಬಿಡಿಸುವುದಂತೂ ಆಗ್ತಾ ಹೋಗುತ್ತೆ. ಅದು ರಾಮನಾಮದ ಬಲ. ಕಾಮಪೂರಿಸುವ ಕಾಮಧೇನುವೇತ, ಅದ್ಭುತ ನಾಮ ಅನ್ನೋದು ಕಾಮಧೇನು. ಅದು ಮಹಿಪತಿದಾಸರು ಕೊಟ್ಟ ಪ್ರತಿಯೊಂದು ಅಂಶಗಳು ಕೂಡ ಬಹುಶಃ ನಮ್ಮ ಇವತ್ತಿನ ಪ್ರತಿಯೊಬ್ಬ ರಾಮನಾಮದ ಹೆಸರನ್ನು ಹೇಳಿಕೊಂಡು ಬದುಕನ್ನು ಕಟ್ಟಿಕೊಂಡವರಿಗೆಲ್ಲ ಆ ಹೆಸರು ಹೇಳಿ ಬೆಳೀತಾರೆ. ಆದರೆ ಅದರ ಭಾವವನ್ನು ಜನದ ತನಕ ತುಂಬಬೇಕಾದವರಿಗೆ ಎಚ್ಚರಿಕೆ ಕೊಡ್ತಾರೆ. ಸುಮ್ಮನೆ ಅದನ್ನು ನಮ್ಮದೇ ರಾಮ ಅಂತ ಬೊಬ್ಬೆ ಹೊಡೆದ್ರೆ ಆಗೋದಿಲ್ಲ. ಅದನ್ನು ಜನರ ಬಾಯಿ ತನಕ ಬೀಳಿಸ್ಬೇಕು, ಅದನ್ನು ಪ್ರತಿಯಾಗಿ ನುಡಿಸ್ಕೊಳ್ಬೇಕು. ಗಿಳಿ ಹಾಡುವ ತನಕ ಹೇಗೆ ಯಜಮಾನದಕ್ಕೆ ಟ್ರೈನ್ ಮಾಡ್ತಾನೋ ಹಾಗೆ ಟ್ರೈನ್ ಮಾಡಬೇಕಾದ ಅಗತ್ಯ ಇದೆ. ಆ ಟ್ರೈನಿಂಗ್ ಆಗುವುದನ್ನು ಒಬ್ಬ ದಾಸನಾಗಿ ನಾನು ಈ ಪದ್ಯದ ಮೂಲಕ ನಿಮಗೆ ಹೇಳ್ತಾ ಇದ್ದೇನೆ. ಅದು ಕಾಮಧೇನು ಬಯಸಿದ್ದನ್ನು ಕೊಡುತ್ತೆ. ಆ ಧೈರ್ಯ ತಾಳಿ ಆ ನಾಮ ಉಚ್ಚರಿಸಿ ನೇಮದಿಂದ ಆಗುವ ಮಹಿಪತಿಗಿದು ನಾನು ಅನುಭವಿಸಿದ ಮಾತು. ಸುಮ್ಮನೆ ಅದವರ ಜೀವನದ ಕಥೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಒಂದು ಸರ್ತಿ ಮರುಕಳಿಸಿದರೆ ಆಗ ಅರ್ಥ ಆಗುತ್ತೆ ಅವ್ರಿಗೆ ಎಂತೆಂಥ ವಿಚಿತ್ರ ಜೀವನ. ನಾವು ಬಹುಶಃ ಊಹಿಸಲಿಕ್ಕೆ ಸಾಧ್ಯ ಇಲ್ಲದ ವಿಚಿತ್ರ ಜೀವನ. ಅಂತಹ ಜೀವನವನ್ನು ನಡೆಸಲಿಕ್ಕೆ ಮಹಿಪತಿಗೆ ಸಾಧ್ಯ ಆದದ್ದು ಈ ರಾಮನಾಮದಿಂದ. ಈ ರಾಮನಾಮದ ಭಾವ ಹೃದಯದಲ್ಲಿ ಚಿಗುತುಕೊಂಡ್ರೆ, ಆಳದಲ್ಲಿ ಬೇರೂರಿದರೆ ಆಗ ರಾಮರಾಜ್ಯ ಎನ್ನೊಳಗಾಗದೆ ನನ್ನೊಳಗಾಗಬೇಕು. ರಾಮರಾಜ್ಯ ಹೊರಗೆಲ್ಲೋ ಬೋರ್ಡ್ ಹಾಕಿ ಧ್ವಜ ಹತ್ತಿ ಅದು ಬೇಕು, ಹೊರಗಿನಿಂದ ಏನೂ ಗೊತ್ತಾಗದವರಿಗೆ ಬೇಕು. ಆದರೆ ಅಲ್ಲಿ ಮಾತ್ರ ಇದ್ದು ವೇಷ ಆವೇಶಗಳೇ ಆರ್ಭಟಿಸಿದರೆ ಆವಾಗ ಯಾವತ್ತೂ ಕೂಡ ಆ ಸತ್ಯ ಚಿಂತನೆ ಜನರ ಹೃದಯಕ್ಕೆ ಬರದೆ ಅದು ಫಲ ಕೊಡುವುದು ಸಾಧ್ಯ ಇಲ್ಲ. ಹಾಗಾಗಿ ರಾಮರಾಜ್ಯವೇ ಎನ್ನೊಳಗಾಗಿದೆ. ಈಗ ನನ್ನೊಳಗೆ ತಾನಾಗಿ ರಾಮನಾಮದ ಉಚ್ಚಾರಣೆಯಿಂದ ನಡೆದಿದೆ, ಆ ಗುಣಗಳ ಚಿಂತನೆಯಿಂದ ನಡೆದಿದೆ. ರಾಮ ನಡೆಸಿದ ಬದುಕನ್ನು ಅರ್ಥೈಸಿಕೊಂಡದ್ದಕ್ಕಾಗಿ. ಹಾಗೆ ರಾಮನಾಮ ಅಂದರೆ ಜಪ ಮಾಡೋದ ಮಾತ್ರ ಅಲ್ಲ ರೀ. ನಾವು ಇಡೀ ರಾಮಾಯಣದ ಕಥೆ ಓದುವಾಗ ಎಷ್ಟು ಸರ್ತಿ ರಾಮ ಅಂತ ಬರುತ್ತದಲ್ಲಿ. ರಾಮ ಹಾಗೆ ಮಾಡಿದ, ಸೀತೆ ಜೊತೆಗೆ ಹೀಗೆ ನಿಂತ, ಭರತನ ಜೊತೆಗೆ ಹೀಗೆ ಮಾತಾಡಿದ, ಸುಗ್ರೀವನಿಗೆ ಹೀಗೆಂದ, ಇದೇ ರಾಮ ಹನುಮಂತನ ಜೊತೆಗೆ ಇಂಥ ಸಂವಾದ ಮಾಡಿದ. ಎಷ್ಟು ಸರ್ತಿ ಆ ರಾಮ 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 ರಾಮ. ಅದು ರಾಮ ನಾಮ ಮಾತ್ರ ಬರುವುದಲ್ಲ, ಆ ಕಥೆಯಲ್ಲಿ ಭಕ್ತನನ್ನು ಹೇಗೆ ಪೋಷಿಸಿದ, ಮಿತ್ರನನ್ನು ಹೇಗೆ ಕಂಡ, ತಮ್ಮನನ್ನು ಹೇಗೆ ಪ್ರೀತಿಸಿದ, ಹೆಂಡತಿಯನ್ನು ಹೇಗೆ ನೋಡಿಕೊಂಡ, ಅಪ್ಪನನ್ನು ಹೇಗೆ ಪ್ರೀತಿಸಿದ, ತನಗೆ ವಿರೋಧ ಮಾಡಿದ ಕೈಕೇಯಿಯ ಬಗ್ಗೆಯೂ ಕೂಡ ನೀನು ಇನ್ನೊಂದು ಮಾತು ತಾಯಿಯ ಬಗ್ಗೆ ಮಾತನಾಡಿದರೆ ನೀನು ನನ್ನ ತಮ್ಮ ಅಲ್ಲ ಅಂತ ಭರತನಿಗೆ ಎಚ್ಚರಿಸಿ ಪಾದಿಕೆ ಕೊಟ್ಟು ಕಳುಹಿಸಿದ. ಎಂಥ ಅದ್ಭುತ ಗುಣಗಳ ಗಣಿ ಅದು ಕಥೆಯಾಗಿ ಬರುವುದು. ಕೇವಲ ಕಥೆ ಅಲ್ಲ, ಅದು ಬದುಕಿನ ನಮ್ಮ ಪಾಪಗಳ ಚಿತೆ. ಅದು ನಮ್ಮ ಪಾಪಗಳನ್ನು ಕಳೆಯುವಂತಹ ಅದ್ಭುತವಾದ ದೊಡ್ಡ ನಮ್ಮನ್ನು ಒಂದು ಮಿರ ಇರುವ ಸತ್ಯದ ಜಗತ್ತಿನ ಸಂತೆಗೆ ಕರ್ಕೊಂಡು ಹೋಗುವಂತಹ ಕಾಮಧೇನು ಚಿಂತಾಮಣಿಯನ್ನು ನಮ್ಮ ಕೈಗೆ ಒಪ್ಪಿಸುವಂತಹ ನಾಮ. ಆ ನಾಮದ ಚಿಂತನೆ ನಮ್ಮಲ್ಲಿ ರಾಮರಾಜ್ಯವನ್ನು ಹುಟ್ಟು ಹಾಕಲಿ ಅಂತ ಮಹಿಪತಿದಾಸರು ಕಂಡ ಆ ಮಾತಿನ ಭರವಸೆ ನಮ್ಮ ಹೃದಯದಲ್ಲಿ ಬಿತ್ತಿ ಅದಕ್ಕೆ ನಿಜವಾದ ಒಂದು ರೂಪ ಈ ರಾಮನ ಪ್ರತಿಷ್ಠೆಯ ಸಂದರ್ಭದಲ್ಲಿ. 1 ವರ್ಷ ಆಯಿತು ಅಂದರೆ ಕಟ್ಟಿದ್ದು ಮುಗಿಲಿಲ್ಲ, ಕಟ್ಟಿದ್ದು ಇನ್ನೂ ಕಟ್ಟಲಿಕ್ಕೆ ಬಾಕಿ ಇದೆ. ಇಟ್ಟಿಗೆಯಲ್ಲಿ ಅಲ್ಲಲ್ಲೇ ಅಡ್ಡಡ್ಡ ಬಿದ್ದಿದೆ. ಆ ಇಟ್ಟಿಗೆಯನ್ನು ಕೇವಲ ಇಲ್ಲಿ ಕಟ್ಟುವುದಲ್ಲ, ಎಲ್ಲ ಕಡೆ ಇಟ್ಟಿಗೆ ಸೇರಿ ಒಂದು ದೊಡ್ಡ ರಾಮರಾಜ್ಯ ಆಗಬೇಕಾಗಿದೆ. ಎಲ್ಲರ ಇಟ್ಟಿಗೆ ಸೇರಿದರೆ ಆಗುವುದಲ್ವ, ಒಂದು ಇಟ್ಟಿಗೆಯಿಂದ ಆಗುವುದಿಲ್ಲ. ಎಲ್ಲರ ಇಟ್ಟಿಗೆ ಸೇರುವುದಕ್ಕೆ ಬೇಕಾದ ಒಂದೊಂದು ನಾಮದ ಆ
ನೋಡಿ, ಆ ಇಟ್ಟಿಗೆ ಹೃದಯಕ್ಕೆ ಭಾರ ಆಗುವುದಿಲ್ಲ. ರಾಮನಾಮ ಬರೆದ್ರೆ ಅದು ಎಷ್ಟು ದೊಡ್ಡ ಇಟ್ಟಿಗೆ ಆದರೂ ಕೂಡ ಪರ್ವತವೇ ತೇಲಿತಂತೆ. ಒಂದು ಇಟ್ಟಿಗೆ ತೇಲದೇ ಇದ್ದೀತ ನಮ್ಮ ಹೃದಯದಲ್ಲಿ ತೇಲುವಷ್ಟು ಚಂದದ ಇಟ್ಟಿಗೆ ಆ ಭಗವಂತ ನಮ್ಮಲ್ಲಿ ಕಟ್ಟಿಸಲಿ ಅಂತ ಪ್ರಾರ್ಥಿಸಿ ಶ್ರೀ ಕೃಷ್ಣಾರ್ಪಿತಂ ಅಸ್ತು. ಈ ಚಿಂತನೆಯನ್ನು ನಡೆಸಲಿಕ್ಕೆ ನಮಗೆ ಸಹಕಾರ ನೀಡಿ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಉಷಾರಾವ್ ಚೆನ್ನೈಯವರು. ಅವರ ಪರಿವಾರಕ್ಕೂ ಅವರ ಇನ್ನುಳಿದ ಬಂಧು ಬಳಗಕ್ಕೂ ಕೂಡ ಈ ರಾಮನಾಮದ ತಾರಣ ಶಕ್ತಿ ಬದುಕಿನಲ್ಲಿ ಅನುಭವಕ್ಕೆ ಬರಲಿ, ಅದರಿಂದ ಅವರು ತಾರಣಗೊಳ್ಳಲಿ ಅಂತ ಹಾರೈಸಿ ಇದನ್ನು ಭಗವಂತನ ಪದತಲಗಳಿಗೆ ರಾಮನ ಚರಣಗಳಿಗೆ ಅರ್ಪಿಸ್ತಾ ಶ್ರೀಕೃಷ್ಣಾರ್ಪಿತಂ ಅಸ್ತು.